బయటికి వచ్చాయో దెబ్బలు పడతాయి రాజా దెబ్బలు పడతాయి రో దెబ్బలు పడతాయి రో జలుబని రాసుకుంటే భుజం పైన సేసి తీసుకో సీతలు తిన్నక ఉండకపోతే ఫోటో పెట్టి పచ్చి పచ్చి కమెంట్స్ చేశారు దెబ్బలు పడతాయి రాజా దెబ్బలు పడతాయి రో దెబ్బలు పడతాయి రో ఎక్స్పోజింగ్ లా ఉన్నదంటే యాంగిల్ ఫోటో తీసుకో గాడంగుల్లో చూసావంటే కేసులు మాపింగ్ చేసి పిచ్చి పిచ్చి వేషాలేశారు దెబ్బలు పడతాయి రాజా దెబ్బలు పడతాయి రో దెబ్బలు పడతాయి రో ಮನೆಯಲ್ಲಿ ಕುಳಿತು ಯಾಕೋ ಬೇಜಾರಾಗ್ತಿದೆ. ಇಲ್ಲ, ಒಂದು ಸುಂದರವಾದ ನಿನ್ನ ಮಧುರ ಕಂಠದಿಂದ ಒಂದು ಗೀತೆ ಹೇಳಬಾರದು?
ನಿನ್ನ ಸ್ನೇಹಕ್ಕೆ ಮರೆಯಬೇಡವೇ ಧನಿಯಂತೆ ವಜ್ರದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮ ಶ್ರೀಮತಿ ಸುಮತಿ ಅವರೇ, ಹೇಳಿ. ನನಗಿನ್ನು ಕೋರ್ಟಿಗೆ ಸಮಯವಾಯಿತು, ನಾನಿನ್ನು ಬರಲ್ಲ. ಇಲ್ಲ ರೀ, ಇವತ್ತು ನಮ್ಮ ಪ್ರಥಮ ರಾತ್ರಿ ಅಂದಮೇಲೆ ಮನೆಯಲ್ಲಿ ಇದ್ದು ಹೆಂಡತಿ ಜೊತೆ ಜಾಲಿ ಮಾಡಿ ಬಂದ್ಬಿಟ್ಟು ಕೋರ್ಟಿಗೆ ಹೋಗ್ತೀರಾ? ಜಾಲಿ ಜಾಲಿ ಇಂದು ರಾತ್ರಿಗೆ, ಅದು ಹಗಲಿ ಹೊತ್ತಿನಲ್ಲಿ ಚೆನ್ನಾಗಿರೋದಿಲ್ಲ ಚೆನ್ನ. ಆದಷ್ಟು ಬೇಗ ಬರುತ್ತೇನೆ, ಅಪ್ಪಣೆ ಕೊಡ್ತೀರಾ ಶ್ರೀಮತಿ ಅವರು? ಹಾಗೆ ಆಗಲಿ. ಸಾಯಂಕಾಲ ಮನೆಗೆ ಬರ್ಬೇಕಾದ್ರೆ ಮಲ್ಲಿಗೆ ಹೂವನ್ನ ತರೋದನ್ನ ಮರಿಬೇಡಿ. ಆಹಾ, ಹೂ ಹಣ್ಣು ನನ್ನ ತಮ್ಮ ಗೌತಮ ತರುತ್ತಾನೆ. ಯಾಕೆಂದ್ರೆ ಇವತ್ತು ನಮ್ಮ ಪ್ರಥಮ ರಾತ್ರಿಯ ಎಲ್ಲಾ ಜವಾಬ್ದಾರಿಯನ್ನ ಅವನೇ ವಹಿಸಿಕೊಂಡಿದ್ದಾನೆ. ಎಲ್ಲಾ ಶೃಂಗಾರದ ವಸ್ತುಗಳನ್ನು ಅವನೇ ತರುತ್ತಾನೆ. ಸರಿ ಬಿಡಿ, ಹಾಗೆ ಆಗ್ಲಿ. ಅವನೇ ಎಲ್ಲ ವಹಿಸ್ಕೊಂಡಿದ್ದಾನೆ ಅಂದಾಗ ಅವನೇ ಮಾಡ್ಲಿ. ಸರಿ, ನೀವೇನಾದಷ್ಟು ಬೇಗ ನೀವು ಹೊರಡಿ. ಬರಲ್ಲ? ಬನ್ನಿ ಒಳಗೆ. ಮಲೆನಾಡಿನ ಮೈಸಿರಿಯೇ ನಾನಿಂತಹ ಅದೃಷ್ಟವಂತೆ, ದೇವರಂತ ಗಂಡ, ಮುತ್ತಿನಂತ ಮೈದುಂಡ್ರು, ಇವರನ್ನೆಲ್ಲ ಪಡೆದ ನಾನೇ ಪುಣ್ಯವಂತಿ. ಹೌದಮ್ಮ, ನಾವು ನಿಮಗೆ ಸಿಕ್ಕ ಹಾಗೆ ನೀವು ನಮಗೆ ಅತ್ತಿಗೆಗೆ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ತಾಯಮ್ಮ, ಪುಣ್ಯ ತಾಯಮ್ಮ. ಎಲ್ಲಿ ಇನ್ನೊಂದ್ಸಾರಿ ಹೇಳು. ಹೌದಮ್ಮ, ಇಲ್ಲಿವರೆಗೆ ನಮಗೆ ಅಣ್ಣನೇ ತಂದೆಯಾಗಿ ತಾಯಿಯಾಗಿದ್ದರು, ಈಗ ಅತ್ತಿಗೆಯಾಗಿ ತಾಯಿಯ ಮಮತೆಯನ್ನು ತಂದಿದ್ದಾರೆ. ಹಿಂದಿನಿಂದ ನಾನು ಅಮ್ಮ ಅಂತ ಕರಿತಾರೆ. ಐತೆ ನಿನ್ನ ಬಾಯಿಂದ ಬರ್ತಾ ಇರುವ ಈ ಅಮ್ಮ ಎನ್ನುವ ಶಬ್ದವನ್ನು ಕೇಳೋದಕ್ಕೆ ಮನಸ್ಸಿಗೆ ಎಷ್ಟೊಂದು ಆನಂದವಾಗುತ್ತೆ ನೋಡು. ಇನ್ ಮುಂದೆ ನೀನನ್ನ ಅತ್ತಿಗೆ ಅಂತ ಕರಿಬಾರ್ದು, ಅಮ್ಮ ಅಂತ ಕರಿಬೇಕು. ಆಯ್ತಮ್ಮ, ಇಂದಿನಿಂದ ನಾನು ಅಮ್ಮ ಅಂತ ಕರಿತೇನೆ. ಸರಿ ಹಾಗಾದ್ರೆ. ಸಮಯ ಬಹಳ ಆಗ್ತಾ ಇದೆ, ಊಟ ಮಾಡಿ ಅಂತ. ಇಲ್ಲಮ್ಮ, ಇಂದು ನಿಮ್ಮ ಪ್ರಥಮ ರಾತ್ರಿ ದಿನ ಮಂಚಕ್ಕೆ ಹೂವಿನ ಶೃಂಗಾರ ನನ್ನ ಕೈಯರೇ ಮಾಡುವೆ. ಅದಕ್ಕಾಗಿ ನೀನು ಅಡಿಗೆ ಮಾಡು, ನನಗೆ ಮಂಚಕ್ಕೆ ಹೂವಿನ ಶೃಂಗಾರ ಮಾಡು. ಆಯ್ತಪ್ಪ, ನಿನ್ನ ಕೆಲಸ ನೀನ್ ಮಾಡು, ನಾನು ಒಳಗಡೆ ಹೋಗಿ ಆದಷ್ಟು ಬೇಗ ಚಪಾತಿ ಮಾಡು. ಆಯ್ತಮ್ಮ.
ಅಲ್ಲ ನಿನ್ನೆ ನಮ್ಮ ಅಣ್ಣನ ಮದುವೆಗೆ ಏಕೆ ಬರಲಿಲ್ಲ? ನಾನು ಎಷ್ಟು ಧಾರಿಕೆ ಇದೆ ಗೊತ್ತಾ? ಸಾರಿ ದೋಸ್ತ್, ಕೋರ್ಟ್ನಲ್ಲಿ ನನಗೆ ನಿನ್ನೆ ಇಂಪಾರ್ಟೆಂಟ್ ಎವಿಡೆನ್ಸ್ ಇತ್ತು, ಅದಕ್ಕಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಸಾರಿ ಕಣೋ. ಹೌದು, ನಿಮ್ಮ ಅಣ್ಣ ಇಲ್ಲಿ ಕಾಡ್ತಾ ಇಲ್ಲ? ಬೆಳಗ್ಗೆ 11 ಗಂಟೆ ಆದ್ರೆ ಅವ್ರು ಎಲ್ಲಪ್ಪ ಮನೆಯಲ್ಲಿ ಇರ್ತಾರೆ, ಕೋರ್ಟ್ನಲ್ಲಿ ಇರ್ತಾರೆ. ಅಂದ್ರೆ ನಿಮ್ಮ ಅಣ್ಣ ಲಾಯರ? ಹೌದು. ಯಾವ ಕೋರ್ಟ್ನಲ್ಲಿ? ಹೈಕೋರ್ಟ್ನಲ್ಲಿ ದಿ ಗ್ರೇಟ್ ಕ್ರಿಮಿನಲ್ ಅಡ್ವೊಕೇಟ್ ಅಶೋಕ್ ಕುಮಾರ್. ಅವರೇ ನಮ್ಮ ಅಣ್ಣ. ತುಂಬಾ ಹೆಸರು ಕೇಳಿದ್ದೇನೆ. ಹಾ, 1 ಗಂಟೆ ಮುಂಚಿತವಾಗಿ ಬಂದ್ರೆ ನಾನೇ ಅವ್ರ ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಅಂತ ಭಾಗ್ಯ ನನಗಿಲ್ಲ ಬಿಡುಚು. ಇರ್ಲಿ, ಮತ್ತೆ ಆವಾಗಲಾದ್ರೂ ಬರ್ತೀನಿ. ಅದು ಸರಿ, ಮಚ್ಚಕ್ಕೆ ಶೃಂಗಾರ ಮಾಡುತ್ತಿರುವೆಯಲ್ಲ, ಯಾಕೆ? ನಿನ್ನೆ ದಿನ ಮದುವೆ ಅಂದ್ರೆ ಇವತ್ತ ಪ್ರಥಮ ರಾತ್ರಿ ಅಂತ ಅಷ್ಟು ಗೊತ್ತಾಗಲ್ಲ ನಿನಗೆ? ಓ ಹೀಗೋ, ಸರಿ ಸರಿ. ಈ ನಿನ್ನ ಮಿತ್ರನ ಚಿಕ್ಕ ಕಾಣಿಕೆ ಇದನ್ನು ಯಾರಿಗೆ ಕೊಡ್ಲಿ? ಓಹೋ, 1 ನಿಮಿಷ. ಅಮ್ಮ, ಅಮ್ಮ, ಅತ್ತಿಗೆ ಅಮ್ಮ. ಗೆಳೆಯ, ಆ ನಿನ್ನ ಕಾಣಿಕೆಯನ್ನು ಅಮ್ಮನ ಕೈಲಿ ಕೊಡು. ನಮಸ್ಕಾರ ತಾಯಿ. ತೆಗೆದುಕೊಳ್ಳಿ ತಾಯಿ ಕಾಣಿಕೆಯನ್ನ. ಏ ಗೆಳೆಯ, ಹೇಳೋ ಮಿತ್ರ. ಹೇಗಿದ್ದಾಳೆ ನಮ್ಮ ಅತ್ತಿಗೆಮ್ಮ? ಸಾಕ್ಷಾತ್ ಮಹಾಲಕ್ಷ್ಮಿ ಕಣೋ, ಮಹಾಲಕ್ಷ್ಮಿ. ಬಂಗಾರದಂತ ಅತ್ತಿಗೆಯನ್ನು ಪಡೆಬೇಕಾದ್ರೆ ನೀನು ಪುಟ್ಟ ಮಾಡಿರ್ಬೇಕ. ನಿಜ ಕಣೋ ನನ್ನ ಮಾತು. ಹಾ ಅಮ್ಮ, ನನ್ನ ಗೆಳೆಯನಿಗೆ ಊಟ ಇಲ್ಲ, ಇನ್ನು ಮನೆಯಲ್ಲಿ ಅಡಿಗೆ ಸಿದ್ಧವಾಗಿಲ್ಲ. ಯಾಕಂದ್ರೆ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಹೋಗ್ಲೋಡಮ್ಮ, 1 ಕಪ್ ಚಾನಾದ್ರು. ಯಾಕೆ? ನಿನಗೆ ಒಂದು ಸಾರಿ ಹೇಳಿದ್ರೆ ಅರ್ಥವಾಗೋದಿಲ್ವೇನು? ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ ಅಂತ. ಸಾರಿ ದೋಸ್ತ್, ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆ ಅಂತ. ಹೋಗಲಿ ಬಿಡು ಮಿತ್ರ. ಇವತ್ತು ಚಾ ಊಟ ಮಾಡದಿದ್ದರೇನಾಯ್ತು, ಈ ಮನೆ ನನ್ನ ಮನೆ ತರ. ಹೋಗಲಿ ಬಿಡಿ. ಆದರೂ ಮಿತ್ರ, ಊಟ ಇಲ್ಲದಿದ್ದರೂ ಚಾ ಆದರೂ ಕುಡಿಬಹುದಾಗಿತ್ತು. ಇರ್ಲಿ, ಮುಂದೊಂದು ದಿನದೊಂದು ಚಾ ಅಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಹೋಗುತ್ತೇನೆ. ನಾನಿನ್ನು ಬರ್ಲಾ ಮಿತ್ರ? ಆದ್ರೂ ಚಾ ಇರ್ಲಿ ಮಿತ್ರ, ಮನಸ್ಸಿಗೆ ಹ್ಯಾಟ್ ಮಾಡ್ಕೊಳ್ಬೇಡ. ಬಾಯ್. ಏನಪ್ಪ, ಮನೆಯಲ್ಲಿ ಯಾರ್ಯಾರು ಕರೆದುಕೊಂಡು ಬಂದು ಅದಕ್ಕೆ ಅಡಿಗೆ ಸಿದ್ಧವಾಗಿದೆಯಾ ಅಂತ ಕೇಳ್ತಿಲ್ಲ. ಏನು ಇದರ ಅರ್ಥ? ಅಮ್ಮ, ಅವರು ಬೇರೆ ಯಾರಲ್ಲಮ್ಮ, ನನ್ನ ಬಾಲ್ಯ ಸ್ನೇಹಿತ. ಅದರಲ್ಲೂ ಅವರು ತುಂಬಾ ಒಳ್ಳೆಯವರಮ್ಮ. ಹೋಗ್ಲಿ ಬಿಡು, ಏನೋ ಆಗಿದ್ದು ಆಗೋಯ್ತು. ನಡಿ, ನೀನ್ ಮತ್ತೆ ಊಟ ಮಾಡಿದೆ ಅಂತೆ. ಇದೇನಮ್ಮ, ಈಗ ತಾನೇ ಕೇಳಿದ್ರೆ ಮನೆಯಲ್ಲಿ ಗ್ಯಾಸ್ ಮುಗಿದು ಹೋಗಿದೆ ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ಊಟಕ್ಕೆ ಕರಿತಾ ಇದ್ರಲ್ಲ, ಏನು? ಆ ವಿಷಯನ ನೋಡಪ್ಪ, ನಾನು ಈ ಮನೆಗೆ ಹೊಸದಾಗಿ ಸೊಸೆಯಾಗಿ ಬಂದಿದ್ದೀನಿ ಅಂದಮೇಲೆ ನಾನು ಮಾಡಿದ ಮೊದಲನೇ ಅಡಿಗೆಯನ್ನ ನನ್ನ ಗಂಡ ಹಾಗೂ ನನ್ನ ಮೈದುಂಡ್ರೆ ತಿನ್ಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ಒಂದು ಚಿಕ್ಕ ಸುಳ್ಳು ಹೇಳಿದೆ ಅಷ್ಟೇ. ಓಹೋ, ಹೀಗ ಸಮಾಚಾರ. ಆಯ್ತಮ್ಮ, ಮೊದಲನೇ ದಿನ ಈ ಮನೆಯಲ್ಲಿ ನನ್ನ ಕೈಯಲ್ಲಿ ಅಡಿಗೆ ಮಾಡಿದ್ಯಾ, ನಿನ್ನ ಮೊದಲನೇ ಕೈ ತುತ್ತು ನಾನು ಊಟ ಮಾಡಬೇಕು ಅಷ್ಟೇ ತಾನೇ? ಹೌದಮ್ಮ. ಅಂದ ಹಾಗೆ ಈ ಮನೆಯಲ್ಲಿ ಒಬ್ಬರೇ ಕುಳಿತು ಊಟ ಮಾಡೋ ರೂಢಿ ಇಲ್ಲ. ಅದಕ್ಕಾಗಿ ಅಣ್ಣ ಬರೋವರೆಗೂ ಹಾಗಾದ್ರೆ ನಿಮ್ಮ ಅಣ್ಣ ಬರೋವರೆಗೂ ನಾವೀಗ ಏನ್ ಮಾಡೋದು? ಅತ್ತಿಗೆಮ್ಮ, ಅಣ್ಣ ಬರೋವರೆಗೂ ಒಂದು ಆಟ ಆಡೋಣ. ಆಟನ? ಇದೇನು ಚಿಕ್ಕ ಮಕ್ಕಳ ತರ ಮಾತಾಡ್ತೀಯಲ್ಲ. ನೋಡಮ್ಮ, ನಾವು ಎಷ್ಟೇ ಬೆಳೆದ ದೊಡ್ಡವರಾದರೂ ನಿಮಗೆ ಮಕ್ಕಳ ತಾನೆ, ನನಗೋಸ್ಕರ ಒಂದು ಆಟ ಆಡಲೇಬೇಕು. ಆಯ್ತಪ್ಪ, ಯಾವ ಆಟ ಆಡೋಣ? ಬೇಗನೆ ಹೇಳು. 1 ನಿಮಿಷ ಅತ್ತಿಗೆಮ್ಮ.
ಗ್ಲಾಸ್ನಲ್ಲಿ ಹಾಲಿದೆ. ಈ ಹಾಲು ತುಂಬಿದ ಗ್ಲಾಸ್ ನಾನು ಕುರ್ಚಿ ಮೇಲೆ ಇಡುತ್ತೇನೆ. ನಾನು ನಿನಗೆ ಕೈ ಮತ್ತು ಕಣ್ಣು ಎರಡು ಕಟ್ಟುತ್ತೇನೆ. ನಾನು 5 ಸುತ್ತು ಸುತ್ತಿ ಬಿಟ್ಟಾಗ ಈ ಗ್ಲಾಸ್ ಅನ್ನು ಹುಡುಕಿ ಈ ಹಾಲು ಕುಡಿದರೆ ಅವರೇ ಗೆದ್ದಂತೆ. ಆದ್ರೆ ಸಮಯ ಮಾತ್ರ ಈ 2 ನಿಮಿಷ. ಇನ್ನು 2 ನಿಮಿಷನ? ಹೋಗೋ, 2 ನಿಮಿಷ ಎಲ್ಲ ಆಗೋದಿಲ್ಲ, 5 ನಿಮಿಷನಾದ್ರೂ ಬೇಕು. ಆಯ್ತಮ್ಮ, ನಿನಗೆ 5 ನಿಮಿಷ ನಾ ಟೈಮ್ ಕೊಡ್ತೀನಿ. ಹಾಗಾದ್ರೆ ಆಟ ಪ್ರಾರಂಭ ಮಾಡೋಣ. ಸರಿಪಾ, ಬಾ. ಅತ್ತಿಗಮ್ಮ, ನಿಮ್ಮ ಸಮಯ ಈಗ ಪ್ರಾರಂಭ ಆಗಿದೆ. ಹಾ, ಇನ್ನು 2 ನಿಮಿಷ ಟೈಮ್ ಇದೆ, ಬೇಗ ಹುಡುಕಿ. ಅಯ್ಯೋ, ನನಗೆ ಹೇಗೋ ತಲೆ ಸುತ್ತ ಇದೆಯಲ್ಲ ಅಮ್ಮ. ಹೇಗೋ ನನಗೆ ಹೊಟ್ಟೆ ಸಂಕಟ ಆಗ್ತಾ ಇದೆ ಅಮ್ಮ. ಅಮ್ಮ ಅಮ್ಮ ಅಮ್ಮ, ನನಗೆ ಹೊಟ್ಟೆ
ಆರಿ ಮಿತ್ರ, ನನ್ನ ಕೆಲಸ ಮುಗಿಯಿತು. ನಾನು ಅಂದುಕೊಂಡ ಕೆಲಸ ಇದ್ದು ಸುಮತಿ, ನಿನ್ನ ಮೈದುನ ಹೊರಗಡೆ, ನಿನ್ನ ಶೀಲಹರಣ ಒಳಗಡೆ. ಸುಮತಿ, ಕಣ್ಣು ಕಟ್ಟಿಕೊಂಡು ತಪ್ಪು ಮಾಡಿಬಿಟ್ಟೆ, ಕಣ್ಣು ಕಟ್ಟಿಕೊಂಡು ತಪ್ಪು ಮಾಡಿಬಿಟ್ಟೆ. ಆದರಿಂದಲೇ ಆಯಿತು ನಿನ್ನ ಶೀಲ ಪತನ. ಕಣ್ಣು ಮುಚ್ಚಿ ಕಳೆದುಕೊಂಡ ಶೀಲ ಅದುವೇ ಬಾಳಿಗೆ ಮೂಲವಾಯಿತು. ಈಗ ಹಾಗರದ ಕೊಳೆಯನ್ನು ಹಾಲು ತುಪ್ಪದಿಂದ ಅಭಿಷೇಕ ಮಾಡಿದರು ಮತ್ತೆಂದಿಗೂ ತಿರುಗಿ ಬರಲಾರೆ. ಒತ್ತು ಒಡೆದರೆ ಹೋಯಿತು, ಮಾತು ಆಡಿದರೆ ಹೋಯಿತು. ಈಗ ನೀನು ನಾಯಿ ಮುಟ್ಟಿದ ಈಗ ನೀನು ನಾಯಿ ಮುಟ್ಟಿದ ಮಡಿಕೆ. ನೀನು ನನ್ನ ಕಣ್ಣು ತಪ್ಪಿಸಿಕೊಂಡು ನನ್ನ ಮಿತ್ರನ ಮಡದಿಯಾದರೆ ತಾಳಿ ಕಟ್ಟಿದವನು ಅವನು, ಸುಖವುಳ್ಳವನು. ನಾನೇ ನಿನ್ನ ಬಲಾತ್ಕಾರ ಮಾಡಿದ್ದೆಂದು ನಿನಗೆ ಗೊತ್ತಿಲ್ಲ. ಹೇಗಿದೆ ನನ್ನ ಕಾರಸ್ಥಾನ? ಸುಮತಿ, ಸುಮತಿ, ಪ್ರಥಮ ರಾತ್ರಿಗೆ ಭಂಗ ತಂದ ಭಗ್ನ ಪ್ರೇಮಿ ಈ ಪ್ರೇರ. ಬರ್ತೀನಿ. Sorry, my friends. Martini. Bye. ಮುಚ್ಚೆ ಕಾಡೆಗೂಡೆ ನಮ್ಮ ಬಳು ಯಾರ್ಯಾರ್ಗ ಮೇಲೇನಿದೆ ಬೈನೂರಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಚಿತೆಗೇರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿಯಿದೆ. ವಿಧಿಯ ನಾಟಕ ನಾಟಕ ನಾಟಕ, ವಿಧಿಯ ನಾಟಕ ನಿನ್ನ
ಏನ್ ಮಾಡ್ಲಿ? ನನ್ನ ಗಂಡ ಬಂದು ಸುಮತಿ ಏನು ನಿನ್ನ ಸ್ಥಿತಿ ಅಂತ ಕೇಳಿದ್ರೆ ನಾನು ಅವನಿಗೆ ಏನು ಅಂತ ಉತ್ತರಿಸಲೇ ಇಲ್ಲ. ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರದು. ಈ ನಾಯಿ ಮುಟ್ಟಿದ ಮಡಿಕೆಯಿಂದ ದೇವರಂತ ನನ್ನ ಗಂಡನಿಗೆ ಅರ್ಪಿಸಿದ್ರೆ ದೇವರಾದ್ರೂ ಮೆಚ್ಚಬಾರ್ದ? ಇಲ್ಲ, ಸಾಧ್ಯವಿಲ್ಲ. ಬದುಕಬಾರ್ದು. ನನ್ನಂತ ಹೆಣ್ಣು ಬದುಕಬಾರದು. ಇಲ್ಲ, ನೀನು ಸತ್ತರೆ ನಿನಗೆ ಅಂಟಿದ ಕಳತ ದೂರಾಗಬಹುದೇ, ಅಥವಾ ಈ ಸಮಾಜ ಗರತಿಯನ್ನು ತೆರೆಯಬಹುದೇ? ಈಗ ನೀನು ತೀರು ಕಂಡುಕೊಂಡ ಹೆಣ್ಣು. ಹೌದು, ಹೌದು. ನಾನು ಶೀಲ ಕಳೆದುಕೊಂಡ ಹೆಣ್ಣು. ಅದಕ್ಕೆ ಸಾಯ ಹೋಗ್ತಾ ಇದ್ದೀನಿ. ನನ್ನನ್ನ ತಡ ನಿಲ್ಲಿಸ್ತಾ ಇದೆಯಲ್ಲ, ನೀನ್ ಯಾರು? ನಿನ್ನ ಇನ್ನೊಂದು ಮನಸ್ಸು ಸುಮತಿ, ಇದು ನಿನ್ನ ಇಚ್ಛೆಯಂತೆ ಕಳೆದುಕೊಂಡ ಶೀಲವಲ್ಲ, ಆಕಸ್ಮಿಕವಾಗಿ ಕಳೆದು ಹೋಗಿದೆ. ಒಂದು ಸಲ ಯೋಚನೆ ಮಾಡಿ ನೋಡು, ನಿನ್ನನ್ನು ಅಪಾರವಾಗಿ ನಂಬಿ ಕೈ ಹಿಡಿದ ಪತಿಯನ್ನು ಸರಿದು ಹೋಗುವೆಯಾ? ಈ ತಾಯಿ ಹುಟ್ಟಿದ ಮಡಿಕೆಯನ್ನ ದೇವರಂತ ನನ್ನ ಗಂಡನಿಗೆ ಅರ್ಪಿಸಲೇ. ಅದು ನಿನ್ನ ಇಷ್ಟ. ಆದರೆ ಒಂದು ಮಾತು ಸತ್ಯ, ನಿನಗಾಗಿ ಅಲ್ಲದಿದ್ದರೂ ಬಂಗಾರ ಮನುಷ್ಯನ ನೆನೆಸುವ ಅಶೋಕ್ ಕುಮಾರ್ನಿಗಾದರೂ ನೀನು ಬದುಕಲೇಬೇಕು. ನಿನ್ನ ತೀರ್ಮಾನ ಮಾಡಿದ ಪಾತಕಿಗೆ ಶಿಕ್ಷೆ ಕೊಡಲೇಬೇಕು. ಆ ಸಮಯ ಮುಂದೆ ಬಂದೇ ಬರುತ್ತದೆ. ಅಲ್ಲಿಯವರೆಗೂ ನೀನು ಕಾಯಲೇಬೇಕಾಗುತ್ತದೆ. ನಿನ್ನ ಸೇಡಿನ ಪ್ರತಿಕಾರ ರಕ್ತ ಕುದಿಯಬೇಕಾದರೆ ನೀನು ಚಂಡಿ ಚಾಮುಂಡಿ ಅವತಾರ ತೊಡಬೇಕು. ಈ ವಿಷಯ ಗುಪ್ತವಾಗಿರು, ಯಾರಿಗೂ ಹೇಳಬೇಡ. ಈಗ ನೀನು ಮೊದಲನೇ ತರವೇ ಇರಲು ಪ್ರಯತ್ನಿಸು. ಹೌದು, ನಾನು ಬದುಕಬೇಕು. ಯಾರಿಗಾಗಿ ಎಲ್ಲದಿದ್ರು ದೇವರಂತ ನನ್ನ ಗಂಡನಿಗಾಗಿ ಆದ್ರೂ ನಾನು ಬದುಕಲೇಬೇಕು. ನನ್ನನ್ನ ಈ ಸ್ಥಿತಿಗೆ ತಂದರೆಲ್ಲ ಚಾಂಡಾಲ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ ತಾಯಿಗೆ ಚಂಡಿ ಚಾಮುಂಡಿ ಪಾತ್ರಕಾರಿಯಾಗಿ ಅವನ ರಕ್ತವನ್ನ ನಾನು ಕುಡಿತೀನಿ. ಅಯ್ಯೋ ಪಾಪಿ, ಮಳ್ಳಿ ಎತ್ತದೆ ಹೇಗೆ ಮೆಲುಕಿದ್ದೀನೋ? ಬಾಯಿ ತುಂಬಾ ಅಮ್ಮ 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 ಅಂತ ಕರೀತಾ ಹೆತ್ತು ತಾಯಿಯ ಸ್ಥಾನದಲ್ಲಿರುವಂತ ಹೊತ್ತಿಗೆ ಶೀಲವನ್ನೇ ಹಾಳು ಮಾಡಿದ ತಾಯಿ ಗಂಡ ನೀನು. ಇಲ್ಲ, ಕ್ಷಮಿಸೋದಿಲ್ವೋ? ಖಂಡಿತವಾಗ್ಲೂ ದೇವರು ನಿನ್ನ ಕ್ಷಮಿಸೋದಿಲ್ಲ. ಈ ಹೆಣ್ಣಿನ ಬಿಸಿ ಉಸಿರಿನ ಶಾಪ ನಿನಗೆ ತಟ್ಟದೆ ಬೇಡೋದಿಲ್ವಾ? ತಟ್ಟದೆ ಬೇಡೋದಿಲ್ಲ. ಕಿತ್ತು ಕಿತ್ತು ನನ್ನ ಪ್ರಥಮ ರಾತ್ರಿ ಅಲ್ಲ 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 ಅಲ್ಲ, ನನ್ನ ಪಾಲಿನ ಕರಾಳ ರಾತ್ರಿ, ಕರಾಳ ರಾತ್ರಿ, ಕರಾಳ ಚಂದ ಕಣ್ಣೀರು ಎಂದೆಂದು ಇರದು ಎಂಬ ನಿಜವ ಪಿಸು ಮಂತಿನಲ್ಲಿ ಚಂದ ಮಾಮ ಕಣ್ಣೀರು
ಯಪ್ಪ ಏನು ಮೇಲಕ್ಕೆ ಮಾಯಾ ಏನಾಗಿದೆ ನೋಡು ಸ್ವಲ್ಪ ನನ್ನ ತಮ್ಮನಿಗೆ. ಗೌತಮ್ ಮೈ ಸುಡ್ತಾ ಇದೆ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ. ಒಳ್ಳೆ ಕಾಲ ಬರ್ತೈತಿ, ಒಳ್ಳೆ ಕಾಲ ಬರ್ತೈತಿ. ಸುಳ್ಳು ನಾವು ಹೇಳುವುದಿಲ್ಲ, ಸುಳ್ಳೇ ನಮ್ಮ ಮನೆ. ಗುಂಡು ಪಾವಡಿ ಒಗದು ನೋಡಿ, ಗಂಡು ಮಾತು ಕೇಳಿ ನೋಡಿ. ಕೆಲ ಮಾತು ಬುಡ್ತನ ಸುಳ್ಳಲ್ಲ ನೋಡಿ. ಮ್ಯಾಲಿನ ಕೇರಿಯಲ್ಲಿ 90 ವರ್ಷದ ಹುಡುಗಿಗೆ 12 ವರ್ಷದ ಮುದುಕನ ಮೇಲೆ ಮನಸ್ಸಾಗೈತಿ ಅಂತ ನಮ್ಮ ಹಾಲಕ್ಕಿ ನುಡಿತೈತಿ. ಹಾಲಕ್ಕಿ ನುಡಿತೈತಿ, ಹಾಲಕ್ಕಿ ನುಡಿತೈತಿ. ಒಳ್ಳೆ ಕಾಲ ಬರ್ತೈತಿ, ಒಳ್ಳೆ ಕಾಲ ಬರ್ತೈತಿ. ನೋಯಪ್ಪ ಹುಡುಕ್ಯ ನಮ್ಮ ಊರಿಗೆ ಹೊಸದಾಗಿ ಬಂದಾಗ ಕಾಣಿಸಕತ್ತಾನ. ಅಲ್ಲ ಮೊದ್ಲೆಲ್ಲ ಉಚ್ಚಾಡ್ದಾಗ ಬರ್ತಿದ್ದ, ಇದು ಯಾಕೋ ಹೊಸ ಹೊಸನೇ ಕಾಣಿಸಕತ್ತದ. ಏ ಹುಡುಕ್ಯ ನಂದು ಸ್ವಲ್ಪ ನೋಡಿ ಹೇಳೋ. ನಿಂತು ನೋಡಿ ಹೇಳಲ್ಲ, ಇಲ್ಲ ಏನ ಕೈ ನೋಡಿ ಹೇಳಲ್ಲ, ಮತ್ತ ಮುಖ ನೋಡಿ ಹೇಳಲ್ಲ. ನೋಡಿ ನಿಂಗೆ ಏನ್ ನೋಡಿ ಹೇಳಪ್ಪ ಅನ್ಸ್ತಾವ ನೋಡಿ ಹೇಳು. ಸರಿ ಗೌಡ, ಕೈ ನೋಡಿ ಹೇಳ್ತೀನಿ. ಹೇಳು. ಓ, ಲಕ್ಷ್ಮಿ ವಿಚಾರ, ಲಕ್ಷ್ಮಿ ವಿಚಾರ, ಗೃಹ ಲಕ್ಷ್ಮಿ ವಿಚಾರ. ನೋಡಿ ಗೌಡ, ನಿನ್ನ ಮನಸ್ಸಿನಾಗ ಒಂದು ಲಕ್ಷ್ಮಿ ವಿಚಾರ ಐತಿ. ಅದು ಮನಿ ಲಕ್ಷ್ಮಿ ವಿಚಾರ ಮನಸ್ಸಿನಾಗ ಕಟಕಟ್ ಅಂತ ಐತಿ. ನಿಜ ಇದ್ದರೆ ನಿಜ ಅನ್ನು, ಸುಳ್ಳಿದ್ದರೆ ಸುಳ್ಳನ್ನು. ಭೂತಯ್ಯನ ಮಾತು. ಸುಳ್ಳು ನಾವು ಹೇಳುವುದಲ್ಲ, ಸುಳ್ಳೇ ನಮ್ಮ ಮನೆಯದೇ. ನೋಡಿ ಗೌಡ, ನಿನ್ನ ನಮ್ಮೂರು ದೂರಲ್ಲ, ದೇಶ ಅಲ್ಲ. ಇದೇ ಕಲಬುರಗಿ ಜಿಲ್ಲಾ ಅಫಜಲಪುರ ತಾಲೂಕು ಭೋಗನಹಳ್ಳಿ ಗ್ರಾಮವನ್ನು. ಇಲ್ಲೇ ಹೋಗ್ನಳ್ಳಿ, ಅಕ್ಕೂರಲ್ಲಿ ಹೋಗ್ನಳ್ಳಿ ನಮ್ಮ ಕಡೆ ಇದೆಯಾ? ನೋಡಿ ಗೌಡ, ನಿನ್ನ ಮನೆಯಲ್ಲಿ ಒಂದು ಕಟ್ಟು, ಒಂದು ಮುಟ್ಟು, ಒಂದು ಜಟ್ಟು, ಒಂದು ಯಂತ್ರ, ಒಂದು ಮಂತ್ರ, ಒಂದು ಭೂತ, ಒಂದು ಪ್ರೇತ, ಒಂದು ಪಿಶಾಚಿ ಉಂಟು. ಅದರಿಂದ ನಿನಗೆ ತುಂಬಾ ಹೌದಾ? ನೀನೊಂದು ಕಾಗದ ಬರೆದು ಪೋಸ್ಟ್ ಮಾಡಿ ನನಗೆ 1,001 ರೂಪಾಯಿ ಕೊಟ್ಟು ಕಳಿಸಬೇಕು. ನಾಳೆ ಬಂದು ನಿನ್ನ ಕಂಟಕ ಕಳಿಸಿ. 1,001 ರೂಪಾಯಿ ಅಂದ್ರ 100 ನೋಡ್ ಕೊಡ್ಬೇಕಲ್ಲೋ? ಆಯ್ತು ಹೇಳು. ಅಲ್ಲ ಧಾರಣೆ ಹೇಳ್ಬೇಕಲ್ಲಪ್ಪ. ಸುಳ್ಳು ನಾವು ಹೇಳೋರಲ್ಲ, ಸುಳ್ಳೇ ನಮ್ಮ. ನೋಡ ಗೌಡ, ನಿನ್ನ ಮನೆಯಾದ ಲಕ್ಷ್ಮಿ ಆಳ. ಲಕ್ಷ್ಮಿ ಹೇಳಲ್ಲ, ನಮ್ಮ ಮುತ್ತಿಂದ ಕಾಲು ಹಿಡ್ಕೊಂಡು ನಮ್ಮ ಮನೆಯಾಗ ನಡುಗಂಬಾಗ ಕರಿಲಕ್ಷ್ಮಿ ಕರಿಲಕ್ಷ್ಮಿ ಅಲ್ಲ ಗೌಡ, ಕರಿಲಕ್ಷ್ಮಿ ಕೆಂಪು ಲಕ್ಷ್ಮಿ ಅಲ್ಲ. ಲಂಗ ದಾವಣಿ ಲಾವಣ್ಯನಂತಹ ಲಕ್ಷ್ಮಿ ಅದಾವ. ಮಗಳ ಬಗ್ಗೆ ಹೇಳಿರ್ತೀನಿ. ನೀನವಳ ಕಂಕಣ ಭಾಗ್ಯದ ಚಿಂತೆ ಮಾಡಕತ್ತಿ. ಹೌದಪ್ಪ, ಹೌದು. ನಿಜ ಇದ್ದರೆ ನಿಜ ಅನ್ನು, ಸುಳ್ಳು ನಿಜನೇ ನಿಜ. ಕೂಡಿ ಬಂದೈತಿ, ಕೂಡಿ ಬಂದೈತಿ, ಕಂಕಣ ಭಾಗ್ಯದ ಕಾಲ ಕೂಡಿ ಬಂದೈತಿ. ಗೌಡ, ನಿನ್ನ ದೃಷ್ಟಿ ಒಳಗೆ ಒಂದು ಗಂಡ ಐತಿ. ಗಂಡ ಅದು ಕರೆಂಟ್ ಇಂದ ಕೆಲಸ ಮಾಡ್ತೈತಿ. ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಒಳ್ಳೇದಾಗತೈತಿ, ಒಳ್ಳೇದಾಗತೈತಿ. ನೋಡು ಗೌಡ, ನೀ ನನಗೇನು ರೊಕ್ಕ ಕೊಡಬೇಡ, ರೂಪಾಯಿ ಕೊಡಬೇಡ, ಬಂಗಾರ ಕೊಡಬೇಡ, ಬೆಳ್ಳಿ ಕೊಡಬೇಡ, ಕಾಲ ಕಡೆಯಂತೂ ಮೊದಲೇ ಕೊಡಬೇಡ. ನಿನ್ನ ಒಂದು ಹಳೆ ಧೋತರ, ಒಂದು ಹಳೆ ಕೋಟು, ಒಂದು ಕೋಳಿ, ಒಂದು ಕ್ವಾರ್ಟರ್ ಬಾಟ್ಲಿ ಕೊಟ್ಟು ಬಿಡುತ್ತಾ. ಬುಡುಗುಡಿಕ ನನ್ನ ಪಾಲಿಗೆ ದೇವ್ರು ಬಂದಂಗ ಬಂದೀನಿ.
ನೀನ್ ಕೋಟ್ ಯಾಕೋ ತೋ ನಾತ್ ನಾಯಿಗೆ ಇಲ್ಲೇ ಕೋಟ್ ಕೊಡ್ತಾನ ಕೊಟ್ಟು ಬಿಡು ಗೌಡ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ಕ್ವಾರ್ಟರ್ ಅಂದಿಲ್ಲ ನೀ ಯಾವ ಕ್ವಾರ್ಟರ್ ಕುಡಿತೀಯೋ ನಿನ್ನ ಭಕ್ತಿ ಕಾಲ ಗೌಡ ಐಬಿ ಕೊಟ್ಟರು ಕುಡಿತೀನಿ ಎಂಸಿ ವಸತಿ ಕೊಟ್ಟರು ಕುಡಿತೀನಿ ಕಡೆಗೆ BP ಓಡಿದ್ರೆ ಕೊಟ್ಟರು ಕುಡಿತೀನಿ. ಹೇಳಲ್ಲ ನಂಗೆ ಹೇಳಿದ್ರೆ ಗೊತ್ತಾಗ್ತಪ್ಪ. ನಿನ್ನ ಭಕ್ತಿ ಮೇಲೆ ನೋಡು ಗೌಡ. ಆಯ್ತು ಈ ಕೋಳಿ ಅಂದಿ ಕೋಳಿ ಪುಡಿ ಏನಾದ್ರು ಮಸಾಲೆ ಏನಾದ್ರು ಮಸಾಲೆ ನಿಮ್ಗೆ ಗೊತ್ತಾಗೋದಿಲ್ಲ ಗೌಡ. ಆ ಮಸಾಲೆ ನಾವೇ ಅರಿಬೇಕು. ಆಯ್ತು ಒಂದ್ ಕೋಳಿ ಮತ್ತೊಂದು ಧೋತ್ರ ಹಳಿದೆ ಯಾಕೋ ಮಸಾಲೆ ಮನೆಗೆ ಒಂದು ನಾಳೆ ಆಯ್ತು ಗೌಡ. ಅದಕ್ಕೊಂದು 2 ಕೂತಿ ಇದಾವ ಅಷ್ಟೇ. ಇಲ್ಲಿ ಗೌಡ ಆ ಕೂತು ಮುಂದೆ ಮಾಡಿ ಉಂಟು. ಅದೇ ಎಲ್ಲ ಇಳಿಸ್ಬಿಡ್ಬೇಕು ಏನು ಇಳಿಸ್ಬಿಡ್ಬೇಕಾ? ಹೇಳಿ ಬೆಳ್ಳಾಗ ನೀವು ಇಳಿಸಲಿಕ್ಕೆ ಬರೋದಿಲ್ಲ. ನಾನೇ ಖುದ್ದಾಗಿ ಬಂದು ನಿನ್ನ ಮಗಳಿಗೆ ಮುಂದೆ 3 ಸಲ ಇಳಿಸಿ ಹಿಂದೆ 2 ಸಲ ಇಳಿಸಿ ತೆಗೆದುಕೊಂಡು ಬೇಸಾಯ್ತಪ್ಪ ಎಲ್ಲ ಕೆಲಸ ನೀವೇ ಮಾಡ್ತಿದ್ದ. ನೋಡಪ್ಪ ನವ್ಲಿಂಗ್ ಅಂದಿಲ್ಲ ನಾನು ಹೋಗಿ ಬೇಗ ನವ್ಲಿಂಗ್ ನೋಡ್ಕೊಂಡ್ ಬರ್ತೀನಿ. ಹುಡುಗರಿಯಾ ಇಲ್ಲ ಒಂದು ಕೆಲಸ ಮಾಡು ನಾಳೆ ಬೇಗ ಬಂದ ಮನೆ ಕಡೆ ಬಾ. ಆಯ್ತು ಗೌಡ. ಆಯ್ತು ನೀನು ಹೋಗ್ತಾ ಒಳ್ಳೆದಾಗಿ ಅಜ್ಜ ಬಂದಾನ ತಂಗಿ ಅಜ್ಜ ಬಂದಾನ ಸಜ್ಜಾಗಿ ದರ್ಶನ ಪಡಿ ಯಾವ ಭಗವಂತನೂ ಅದೇನಿಲ್ಲ. ತರುವಲ್ಲ ತಗೆ ನಿನ್ನ ಸಂಬೂರೀಶ್ವರ ಬಿಡದೆ ಬಾರಿ ನೀನೇನು ಕೇಳುವ ಬೇಡ. ನಿನ್ಗೆಲ್ಲ ನಾನೇ ಹೇಳ್ತೀನಿ. ಬುಡ ಅಂತೈತಿ ಬುಡ ಮೇಲೆ ಆಗ್ತೈತಿ. ಈ ಜಾಗದಾಗ ನಿನಗೆ ಬಲ ಐತಿ. ನೋಡು ಗೌಡಿ ನೋಡು. ಕೋಳಿಗೆ ಮನೆ ಇಲ್ಲ, ತೇಳಿಗೆ ತಿಳಿಯಿಲ್ಲ, ಕತ್ತಿಗೆ ಕೋಡಿಲ್ಲ, ಸತ್ತವನಿಗೆ ಜೀವಿಗಿಲ್ಲ, ಸತ್ತು ಬೇರೆ ಸುಡಗಾಡಕ್ಕೆ ಒಯ್ಯುವರಲ್ಲ. ನಾನು ಹೇಳುವುದರಲ್ಲಿ ಸುಳ್ಳೇನಿಲ್ಲ. ಈಗ ಸತ್ಯ ಸುಳ್ಳು ನಾವು ಹೇಳುವರಲ್ಲ, ಸುಳ್ಳೇ ನಮ್ಮ ಮನೆಯ ದೇವರು. ನೋಡಿ ನೋಡ್ತೀನಿ ಈಗ ಸತ್ಯ ನಿಂದು ನೋಡಿ ಹೇಳ್ಬೇಕಾದ್ರ ನೀನು ನನಗೆ ತೆಗೆದು ತೋರಿಸ್ಬೇಕಾಗ್ತದೆ. ಕೈ ತೆಗೆದು ತೋರಿಸ್ಬೇಕಾಗ್ತದೆ ಗೌಡಿ. ನಿಂದೇನ ಕೈ ನೋಡಿ ಹೇಳಲು ಇಲ್ಲ ಮುಖ ನೋಡಿ ಹೇಳಲು. ಕೈ ಬ್ಯಾಡ್ರಿ ನಮ್ಮಪ್ಪ ನನ್ನ ಕೈ ಯಾರು ಆಯ್ತು ಗೌಡ್ತಿ, ನಿನ್ನ ಮುಖ ನೋಡಿನೇ ಹೇಳ್ತೇನೆ. ಸ್ವಲ್ಪ ಈ ಕಡೆ ಬರ್ತೀಯ? ನೋಡಿ ಗೌಡತಿ, ನಿನ್ನ ಮುಖ ನೋಡಿ ಈಗೇನು ಹಿಂದಿಂದು ಹೇಳಲು ಅಥವಾ ಮುಂದಿಂದು ಹೇಳಲು? ಅಪ್ಪ ಈಗ 4 ಬಂತು, ಹಿಂದಿನ ಬೇಡ, ನಿಮಗೆ ಬರೇ ಮುಂದಿಂದು ಬೇಕಾ? ಆಯ್ತು ಆಯ್ತು. ನೋಡಿ ಗೌಡತಿ, ಈಗ ಸತ್ಯ ನಿನ್ನ ಮುಖ ನೋಡಿ ಮುಂದಿಂದು ಹೇಳ್ಬೇಕಾದ್ರ ಒಂದು ಹಣ್ಣಿಗೆ 2 ಹಕ್ಕಿ ಗಂಟೆ ಬಿದ್ದಾಂಡ ನಿನ್ನ ಮದುವೆ ಆಗಲಿಕ್ಕೆ 2 ಹುಡುಗರು ಬೆನ್ನು ಹತ್ಯಾವ, ಹೌದಿಲ್ಲ? ಖರೆ ನೋಡ್ರಿ, ಇಬ್ರು ಗಂಟು ಬಿದ್ದ ಹೆಂಗಾಗೈತೆ ಗೊತ್ತೇನ? ಹರಿ ಜೋಗಿ 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 ಮತ್ತೆ ಯಾರೇನು ಇಬ್ಬಿಬ್ರು ಮದುವೆ ಆಗ್ತಾರ? ಹಿಂದೆ ದ್ವಾಪಾರದಾಗ ದ್ರೌಪದಿ 5 ಜನರಿಗೆ ಮದುವೆ ಆಗಿ ಪಾಂಚಾಲಿ ಅನ್ಸ್ಕೊಂಡಿಲ್ಲ. ನಾ ಇಬ್ಬರು ಮದುವೆ ಆಗಿದ್ದು ಚಲಿ ಅಲ್ಲ. ಅವ್ರ ಇಬ್ಬರಲ್ಲಿ ಯಾರು ಮದುವೆ ಆಗಿದ್ರು ಬಾಳೆ ಒಳ್ಳೇದಾಕೈತಿ. ನೋಡ ಗೌಡ್ತಿ, ಆ ಇಬ್ಬರಲ್ಲಿ ಒಬ್ಬನು ಕರೆಂಟ್ ಇಂದ ಕೆಲಸ ಮಾಡ್ತಾನೆ, ಇನ್ನೊಬ್ಬ
ನೀರು ಬಿಡ್ತಾನ. ಆ ಕರೆಂಟಿನ ಕೆಲಸ ಮಾಡುವವನು ಇನ್ನು ಸ್ವಲ್ಪ ದಿನದಾಗ ಮ್ಯಾಗ ಹೋಗ್ತಾನ. ಮ್ಯಾಗ 4 ಮಂದಿ ಹೆಗಲ ಮೇಲೆ ನಿನ್ನ ಹೊರಲಿ ತಪ್ಪು ತಿಳಿದುಕೊಂಡೆ ಗೌಡಸಿ. ಮ್ಯಾಗಂದರೆ ಎಲ್ಲಿ ಸುಡಗಾಡಕ್ಕೆ ಹೋಗುವುದಂತ ಹೇಳಿ ಹೊಟ್ಟೆ ಸಾಬಾಗ್ತಾನ, ಜಿಲ್ಲೆ ಯಾವತ್ತು ನಿನ್ನನ್ನು ಕಾರ್ನಲ್ಲಿ ಕರ್ಕೊಂಡು ತಿರುಗಾಡ್ತಾನೆ. ಅವನಿಗೆ ಮದುವೆ ಆದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಕರೆ ಯಾಕೆ ಅಷ್ಟೇ ಕೊಡ್ತಿ? ಜೀವಂತವಿರುವ ಎಲ್ಲಾ ದೇವರಾಣೆ ಮಾಡಿ ಹೇಳ್ತೀನಿ ಸತ್ಯ. ಆದರೆ ಅದೇ ಇನ್ನೊಬ್ಬ ಅವನಲ್ಲ ನೀರು ಬಿಡುವ, ಅವನಿಗೆ ನೀನು ಮದುವೆ ಆದರೆ ಯಾಕಂದ್ರೆ ಅವನು ಇನ್ನು ಸ್ವಲ್ಪ ದಿನದಾಗ ಸತ್ತು ಹೋಗ್ತಾನೆ. ಹೌದು ಕೊಡ್ತಿ. ಅವನಿಗೆ ದೊಡ್ಡ ಕಂಟಕ ಐತಿ. ಬಜಾರ್ದಾಗ ತಿರುಗುವಾಗ ಕೋಳಿ ಕಾಲ ಆಯ್ತಾನ. ನಮ್ಮ ಹಾಲಕ್ಕಿ ನೋಡ್ದೈತಿ. ಅಲ್ಲ ಕೋಳಿ ಕಾಲ ಸಿಕ್ಕಿ ಯಾರು ಸಾಯ್ತಾನೆ? ಯಾಕೆ ಸಾಯ್ಬಾರ್ದು ಕೊಡ್ತಿ? ಜವ್ವಿನಂತ ಆನಿ ಮೂಗಿನೊಳಗೆ ಒಂದು ಸಣ್ಣದೊಂದು ಇರುವಿ ಹೋದ್ರೆ ಸಾಯ್ತೈತಿ. ಒಟ್ಟಿನಲ್ಲಿ ನೀನು ಕರೆಂಟಿಂದ ಕೆಲಸ ಮಾಡುವವನಿಗೆ ಮದುವೆ ಆದರೆ ಒಳ್ಳೇದಾಗ್ತೈತಿ. ನಿನ್ನ ರೊಟ್ಟಿ ತುಪ್ಪದಾಗ ಬೀಳುತ್ತೈತಿ ಗೌಡ್ತಿ. ನಾವು ಹೇಳೋರಲ್ಲ, ಸುಳ್ಳೇ ನಮ್ಮ ಮನೆಯ ದೇವರು. ಇವ ಯಾಕೋ ಖಗಿರಿಗ ಮಾಡಿ ಕೊಡಾಕತ್ತಾನ. ಒತ್ತಿ 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 ಆದ್ರ ಏನೋ ನಮ್ದು ಹಳೆ ಗಿರಾಕಿದ್ದಂಗ ಕಾಣ್ತ. ಹೌದಾ? ಇವ ಹುಡುಗಡಿಕೆ ಎಲ್ಲ ಚೋದನ ಮಗನ ಹೌದಿಲ್ಲ? ನೋಡೇ ಬಿಡ್ತೀನಿ ತಾಡ್ರಿ ಮಗನ. ಹತ್ತಿರ ಬರಬೇಡ ಗೌಡ್ತಿ. ಜೋಳಿಗ್ಯಾಗ ಬಾಳ್ತಿ ಹಸ್ತೈತಿ, ತಲೆ ಮೇಲೆ ಇಟ್ಟರೆ ಸುಟ್ಟು ಹೋಗ್ತಿ. ಬರಬೇಡ. ನಿನಗೇನು ಬೇರೆ ಬಂದಿತ್ತ ಏನವನು ವೇಷ ಹಾಕೊಳಕ? ಏನ್ ಮಾಡ್ಲಿ ಅಲ್ಲಿ ನೀನು ಹೊಲಿಸ್ಕೋಬೇಕಂತ ಈ ವೇಷ ಹಾಕಿ ಇದನ್ನು ತಿಳಿದು ಸುಮ್ಮನೆ ನಿಂತಿಯಲ್ಲ. ಮತ್ತೇನು ಮಾಡ್ಲಿ? ಹಾಡಿಕೊಂಡು ಸುಳ್ಳು ಬರ್ತಿರೋ ಮಾರಾಯ. 2 ದಿನದಾಗ ಬ್ಯಾನಿ ತಂದಿಟ್ರು ರಿಂಗ ರಿಂಗ ಕಿವಿಯನ್ನ ಜುಮುಕಿ ಎಲ್ಲರ ತಂದೆಯ ಹುಡುಕಿ ಜಾಗೀರ್ದಾರ್ರೆ, ಜಾಗೀರ್ದಾರ್ರೆ, ಓಹೋ ಡಾಕ್ಟರ್ ಸಾಹೇಬರು, ಬನ್ನಿ ಬನ್ನಿ, ನಿಮ್ಮ ದಾರಿಯಲ್ಲಿ ಕಾಯ್ತಿದ್ದೆ. ಅಂದ ಹಾಗೆ ನಾ ಹೇಳಿದ ಕೆಲಸ ಸಕ್ಸಸ್. ಶಬಾಷ್ ಡಾಕ್ಟರ್ ಶಬಾಷ್. ಈಗ ನನಗೆ ಬಹಳ ಸಂತೋಷವಾಗಿದೆ. ಈಗ ಕೇಳಿ, ನಿಮಗೆ ಎಷ್ಟು ಆಗಬೇಕು ಕೇಳಿ, ಕೇಳಿದಷ್ಟು ಕೊಡುತ್ತೇನೆ. ಇಲ್ಲಾದ್ರೆ ಒಂದು ಕೆಲಸ ಮಾಡಿ, ಬ್ಲ್ಯಾಂಕ್ ಚೆಕ್ ಕೊಡುವೆ, ಎಷ್ಟು ಬೇಕಾದ್ರೆ ಬರ್ಕೊಳ್ಳಿ. ಅರೆ ಸರ್,
ಅದೆಲ್ಲ ಏನು ಬೇಡ. ನನಗೆ ಎಷ್ಟು ಕೊಡುತ್ತೀನಿ ಎಂದು ಮಾತನಾಡಿದಿರಲ್ಲ, ಅಷ್ಟನ್ನು ಮಾತ್ರ ಕೊಡಿ. ಸರಿ, ಹಾಗಾದ್ರೆ 5 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ತೇನೆ. ಹಾ ಡಾಕ್ಟರ್ ಸಾಬ್, ಇನ್ನೂ ನಿಮ್ಮ ಕೆಲಸ ಮುಗಿದಿಲ್ಲ, ಆದ್ರೆ ಈಗಲ್ಲ, ಮುಂದೆ ಹೇಳಿ. ಆಯ್ತು ಜಾಗೀರ್ದಾರ್ರೆ, 10 ಸುಳ್ಳು ಹೇಳಿದವನಿಗೆ 1 ಸುಳ್ಳು ಹೇಳುವುದು ಕಷ್ಟವೇ? ನಾನಿನ್ನು ಬರುತ್ತೇನೆ. ಸರಿ, ಹೋಗಿ ಬನ್ನಿ. ಬಾಯ್ ಬಾಯ್. ಅಳೋಕ್ಯಟ ಶಿವಕುಮಾರ್, ಈಗ ಪ್ರಾರಂಭವಾಯಿತು ನನ್ನ ಸೇಟಿನ ಒಂದೇ ಒಂದು ಡಾಕ್ಟರ್ಗೆ ಕೇಳಿದಷ್ಟು ಹಣ ಚೆಲ್ಲಿದ್ದೆ. ಕಿಡ್ನಿ ಫೇಲ್ ಆಗಿದೆ ಎಂದು ಸುಳ್ಳು ಹೇಳಿದ್ದೆ. ಸರಿ ಇದ್ದ ಕಿಡ್ನಿಯನ್ನು ತೆಗಿಸಿ 2 ಕೋಟಿಗೆ ಮಾರಿಬಿಟ್ಟೆ. ಇಷ್ಟು ಸಾಲು ಅಂತ ನಿನ್ನ ಕಿಡ್ನಿಯನ್ನು ತೆಗಿಸಿ ಮಾರಿಸಿಬಿಟ್ಟೆ. ಆದ್ರೆ ನೀನು ತಮ್ಮನಿಗೆ ಕಿಡ್ನಿ ಕೊಟ್ಟೆ ಎಂಬ ತಿಳುವಳಿಕೆಯಲ್ಲಿ ಮುಳುಗಿರುವಿ. ಈಗ ನೀನು ಮತ್ತು ನಿನ್ನ ತಮ್ಮ ಇಬ್ಬರು ಒಂದೊಂದು ಕಿಡ್ನಿ ಮೇಲೆ ಜೀವನ ಪರ್ಯಂತ ಬದುಕ. ನಿನಗೆ ನಾನು ಮೊದಲೇ ಹೇಳಿದ್ದೆ, ಈ ಶನೇಶ್ವರ ಮಲಗಿದ ಘಟ ಸರ್ಪವೆಂದು. ಮಲಗಿದ ಘಟ ಸರ್ಪಕ್ಕೆ ಬಡಿದು ಎಬ್ಬಿಸಿ ತಪ್ಪು ಮಾಡಿಬಿಟ್ಟಿ. ಈ ಘಟ ಸರ್ಪ ಈಗ ನಿನ್ನನ್ನು ಕಚ್ಚದೇ ಬಿಡದು. ಮಾಯ, ವಾ, ನಿನ್ನ ದಾರಿಯನ್ನೇ ಕಾಯ್ತಿದ್ದೆ. ಅಂದ ಹಾಗೆ ನಾ ಹೇಳಿದಂತೆ ನಟಿಸಿ ನನ್ನ ಕಡುವೀರಿ ಕಿಟ್ಟೆ ತೆಗೆಸಿದ ಮಹಾಚತುರಿ ನೀನು. ನಿನಗೆ ನಾನು ಮೊದಲೇ ಹೇಳಿಲ್ಲವೇ, ನನಗೆ ಹೆಣ್ಣೊಂದಿದ್ದರೆ ಸಾಕು, ಏನು ಬೇಕಾದರೂ ಸಾಧಿಸಬಹುದು ಅಂತ. ನಾನಿರುವುದೇ ನಿಮ್ಗೋಸ್ಕರ ಶನೇಶ್ವರ್. ನೀವು ಹೇಳಿದ ಹಾಗೆ ಕೇಳಿಕೊಂಡು ಹೋಗ್ತೇನೆ. ಆದ್ರೆ ಈ ಬಡಪಾಯನ್ನು ಮಾತ್ರ ನೋಡು ನೀರಿನಲ್ಲಿ ಕೈ ಬಿಡಬೇಡಿ. ಆದಷ್ಟು ಬೇಗನೆ ಈ ನಾಟಕಕ್ಕೆ ಮಂಗಲ ಹಾಡಿ ನನ್ನನ್ನು ನಿಮ್ಮ ಹೆಂಡತಿಯಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಅದೇ ನನ್ನ ಆಸೆ. ಎಂತ ಮಾತನಾಡುತ್ತೀರಿ ಮಾಯ? ನಿನಗೆ ಅನ್ಯಾಯ ಮಾಡಿದ್ರೆ ಆ ದೇವರು ಮೆಚ್ಚುವನ್ನೇ ಚಿನ್ನ. ನಿನ್ನ ನಾಟಕಿಗೆ ಈಗಷ್ಟೇ 3 ಅಂಕಿನಲ್ಲಿ ಮುಕ್ತಾಯ ಮಾಡಿ 4ನೇ ಅಂಕಿನಲ್ಲಿ ನಿನ್ನನ್ನು ಮದುವೆ ಮಾಡಿಕೊಳ್ಳಬೇಕು. ಈ ನಿನ್ನ ನಾಟಕದಲ್ಲಿ ನಿನ್ನ ಪಾತ್ರ ಒಂದಾದರೆ ನನ್ನ ನಾಟಕದಲ್ಲಿ ಡಬಲ್ ರೂಲ್ ನೀನು. ಒಂದು ಸುಭಾಸರ ಹೆಂಡತಿ, ಇನ್ನೊಂದು ನನ್ನ ಪ್ರೇಯಸಿ. ಮುಂದಿನ ಸ್ವತಂತ್ರ ಪ್ಲಾನ್ ಬಗ್ಗೆ ನಿನಗೆ ಫೋನ್ ಮಾಡಿ ತಿಳಿಸುವೆ. ಅಂದ ಹಾಗೆ ಮಾಯ, ಈ ಸ್ವತಂತ್ರ ಯೋಜನೆ ಯಾರಿಗೆ ಮಾಯ? ಇದೇ ಖುಷಿಗಾಗಿ ಏನಾದರೂ ನಿಮ್ಗೋಸ್ಕರ ಮಾಯ
proposes. God disposes. ಕವಿಗಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಆನಂದ ಅಷ್ಟಿತ್ತಲ್ಲ, ಆನಂದ ಅಲ್ವೇ ಮಾಯ? ಹೌದೌದು. ಓ ತಂಗಿಯವರು ಇಲ್ಲೇ ಇದ್ದಾರೋ? ನಮಸ್ಕಾರ ತಾಯಿ. ಛೀ, ತಾಯಿ. ಹಾ, ನಮಸ್ಕಾರ ಅನ್ನವರಿಗೆ. ಎಲ್ಲ ಕ್ಷೇಮವೇ? ತುಂಬಾ ಕ್ಷೇಮಮ್ಮ. ಜಾಗೀರ್ದಾರ್, ನಿನಗೆ ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ಕಿದೆ. ಈಗ ನೀನು ಹಕ್ಕಿಯಂತೆ ಎಲ್ಲಿ ಬೇಕಾದರಲ್ಲೇ ಹಾರಾಡಬಹುದು, ಭಯವಿಲ್ಲ. ನೋಡು ಶನೇಶ್ವರ, ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. ಶಬ್ಬಾಸ್ ಮಿತ್ರ, ಶಬ್ಬಾಸ್. ಪಾರ್ಟ್ನರ್ ಅಂದ್ರೆ ನೀನು. ನಿನ್ನಂತ ಲಾಯರ್ ಸ್ನೇಹ ಮಾಡಿದ್ದು ನನ್ನ ಪುಣ್ಯ. ಹೇಳು ಗೆಳೆಯ, ಏನು ಬೇಕು ಕೇಳು, ಕೇಳಿದನ್ನೇ ಕೊಡುತ್ತೇನೆ. ನೋಡು ಮಿತ್ರ, ನಾನು ನಿನ್ನನ್ನು ಕೇಳಿ ಕೊಡಬೇಕೆ? ನೋಡು, ನನಗೆ ಅವಶ್ಯಕತೆ ಇದ್ದಾಗ ಕೇಳಿ ಪಡೆಯುತ್ತೇನೆ, ಏನೋ ಬೇಕಾಗಿಲ್ಲ. ನೋಡು, ನನ್ನ ನಿನ್ನ ಸ್ನೇಹ ಹೀಗೆ ಇರ್ಬೇಕಂದ್ರೆ ನಾವು ಹಾಗೆ ಇದ್ದು ಬಿಡೋಣ. ಸ್ವಾರಿ ಮಿತ್ರ, ನೀನು ಆಸಕ್ತಿ ಭಾವಿಸಬೇಡ. ನಾನು ನಿನ್ನ ಸ್ನೇಹಕ್ಕೆ ಬೆಲೆ ಕಟ್ಟುವ ಮೂರ್ಖ. ನೋಡು, ಈಗ ನಿನಗೆ ಹೇಗೆ ತಿಳಿಸೋ ಹಾಗೆ ಮಾಡು ಮಿತ್ರ. ಹೊರಗಡೆ ನನಗೆ ಸ್ವಲ್ಪ ಕೆಲಸವಿದೆ. ನಾನು ಮರಳಿ ಬರೆಯವರೆಗೂ ಮನೆಯಲ್ಲಿದ್ದು ವಿಶ್ರಾಂತಿ ಮಾಡು. ನಾನೇನು ಬರಲೇ? ನೋಡು ಮಿತ್ರ, ನೀನು ಮನೆಯಲ್ಲಿ ಇಲ್ಲದಾಗ ನಾನು ಈ ಮನೆಯಲ್ಲಿದ್ದು ಹೇಗೆ ವಿಶ್ರಾಂತಿ ಮಾಡಲಿ? ಏನಂದ್ಕೊಂಡಾರು? ಜನ ಏನು ಬೇಕಾದ್ರೂ ಅಂದುಕೊಳ್ಳಲಿ, ನನ್ನ ಪ್ರಾಣ ನೀನು. ನಾನು ನಿನ್ನ ಮೇಲೆ ಅನುಮಾನ ಪಡಲೆ, ನಾನು ನನ್ನಗಿಂತ ಹೆಚ್ಚಾಗಿ ನಿನ್ನ ಮೇಲೆ ವಿಶ್ವಾಸ ಇಟ್ಟಿರ್ಬೇಕು. ಆ ಎಲ್ಲ ಕಿಂತ ಬಿಟ್ಟು ಇಲ್ಲೇ ವಿಶ್ರಾಂತಿ ಮಾಡೋದು. ಹೌದೌದು, ಅಣ್ಣನವರ ಇಲ್ಲೇ ಇದ್ದು ವಿಶ್ರಾಂತಿ ಪಡೆದುಕೊಂಡು. ಮಾಯ ಹೇಳೋದನ್ನು ಕೇಳಿಸ್ಕೊಂಡಿ ಮಿತ್ರ. ಅವಳ ಮಾತಿಗೆ ಅದ್ರ ಬೆಲೆ ಕೊಟ್ಟು ಇಲ್ಲೇ ಇರು. ಅಂದಮೇಲೆ ಕೇಳಬೇಕಲ್ಲ. ಅದನ್ನು ಮತ್ತೆ ಮಾಯಾ, ನಿನ್ನ ಅಣ್ಣನಿಗೆ ಊಟ ತಿಂಡಿ ಇತರೆ ಉಪಚಾರ ಮಾಡು. ನಾನಿನ್ನು ಬರಲೇ? ಬಾಡಾಡ್ಲೆ. ಆಯ್ತು ಮಿತ್ರ, ನೀನು ಊಟ ಮಾಡು ಅಂದ ಮೇಲೆ ಮಾಡಲಿಕ್ಕೆ ಇರುತ್ತದೆ, ಆಗುತ್ತದೆ ಅಲ್ಲವೇ ಮಾಯಾ? ನೀವು ಬಂದಾಗಲೇ ತಿಳಿದುಕೊಂಡೆ ನೀವು ತುಂಬಾ ಸ್ಥಿರರು ಅಂತ. ಹೌದು, ಶನೀಶ್ವರ ನಿಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಡೋದಕ್ಕೆ ಕಾರಣವೇನು? ಬಿಸಿನೆಸ್. ನಾನು ಅವನಿಗೆ ಕೊಲೆ ಕೇಸಿನಲ್ಲಿ ಹೈಕೋರ್ಟ್ ನಿಂದ ಬೇಲ್ ಕೊಡಿಸಿದ್ದೇನೆ. ಇಲ್ಲದಿದ್ದರೆ ಜೈಲಿನಲ್ಲಿ ಕೊಳಿಬೇಕಾಗಿತ್ತು ಆ ನನ್ನ ಶನೇಶ್ವರ. ನೋಡು, ಅತಿ ವಿನಯ ಮೂರ್ಖ ಲಕ್ಷಣ ಎನ್ನುವ ಹಾಗೆ ಅವನು ನನ್ನನ್ನು ವಿನಯದಿಂದ ನೋಡಿದುಕೊಂಡ. ನನ್ನ ಮೇಲೆ ವಿಶ್ವಾಸ ಬಿಟ್ಟು ಕೆಟ್ಟು ಬಿಟ್ಟ ಆ ನಿನ್ನ ಶನೇಶ್ವರ. ಇಷ್ಟೊಂದು ವಿಶ್ವಾಸ
ಹೆತ್ತ ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕಿದೆಯಲ್ಲ, ಇದು ಅನೈತಿಕತೆ ಆಗೋದಿಲ್ವೇ? ಅನೈತಿಕತೆ? ಯಾವುದು ಅನೈತಿಕತೆ? ನೀನು ಸುಭಾಸರ ಹೆಂಡತಿಯಾಗಿದ್ದು ಅನೈತಿಕತೆ ಅಲ್ವಾ? ತನ್ನ ಸೇಡಿಗಾಗಿ ತನ್ನ ಮದುವೆಯಾಗುವವಳನ್ನು ಬೇರೆಯವರಿಗೆ ಕಟ್ಟಿದನಲ್ಲ ನಿನ್ನ ಶನೇಶ್ವರ. ಅವನಿಗೇನು ಗೊತ್ತು ಹೆಣ್ಣಿನ ಶೀಲದ ಬಗ್ಗೆ? ನಿನಗಾದರೂ ತಿಳಿಯಬಹುದಿತ್ತು ನಿನ್ನ ಶೀಲದ ಬಗ್ಗೆ. ಶನೇಶ್ವರನಿಗೆ ಮೈ ಮಾರಿಕೊಂಡ ನೀನು ನಿನ್ನ ಬಯಸಿದರೆ ಅನೈತಿಕತೆ ಇದ್ದಲೇ ಮಸಿಗೆ ಬುದ್ಧಿ ಹೇಳಿದಂತೆ. ನೀವು ತುಂಬಾ ಜನರು ಅಲ್ವಾ? ಮಾತಿನ ಚತುರ ಕೂಡ. ನಿನ್ನಂತ ಹದಿಹರೆಯದ ಹೆಣ್ಣಿಗೆ ಮನ್ಮಥ ರಾಜ, ಪರಿರಾಜನಲ್ಲ, ರವಿಕೋಟಿ ತೇಜ. ನನ್ನ ನೂರಾರು ಜನ್ಮದ ಗೆಳತೆ ಸಿಂಗಾರ ಸೀಮೆಯ ಬುಡತೆ ನೋಡಿ, ಈ ವಿಷಯ ಯಾವುದೇ ಕಾರಣಕ್ಕೂ ಶನೇಶ್ವರನ್ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಅಷ್ಟೇ, ಮುಗೀತ್ ನಮ್ ಕತೆ. ಆಯ್ತು ಡಾರ್ಲಿಂಗ್. ಒಂದು ವೇಳೆ ಶನೇಶ್ವರ ನಿನ್ನ ಕೈ ಕೊಟ್ರೆ ನಾನು ನಿನ್ನ ಕೈ ಬಿಡಲ್ಲ. ನನ್ನ ಬಾಳ ಸಂಗಾತಿಯನ್ನಾಗಿ ಸ್ವೀಕರಿಸುವೆ. ನೋಡು, ಆ ಶನೇಶ್ವರ ನಾಟ ನನ್ನ ಹತ್ತಿರ ನಡೆಯುವುದಿಲ್ಲ. ಏಕೆಂದ್ರೆ ಈಗ ಅವನ ಮೂಗುದಾರ ನನ್ನ ಕೈಯಲ್ಲಿದೆ. ಅವನೇನಾದರೂ ಎದುರಾದರೆ ಅವನಿಗೆ ಜೈಲು ಊಟ ಖಾಯಂ ಅಂತ ತಿಳಿ. ಮಾತ್ರ ಇಲ್ಲಿ ಖಾಲಿಯಾಗಿದೆ.
ಮೆಡಿಕಲ್ನಿಂದ ಮಾತ್ರೆಗಳನ್ನಾದರೂ ತರಿಸ್ಬೇಕಾಗಿತ್ತು. ಇಲ್ಲ ಸುಮತಿ, ಇವತ್ತಿಗೆ ಆಪರೇಷನ್ ಆಗಿ 6 ತಿಂಗಳವಾಯ್ತು. ಈಗ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೇನೆ. ಇನ್ನು ಮುಂದೆ ಮಾತ್ರೆಗಳ ಅವಶ್ಯಕತೆ ಇಲ್ಲ. ಸುಮತಿ, ನಮ್ಮ ಮದುವೆಯ ನಂತರ ನಡೆಯಬೇಕಿದ್ದ ಪ್ರಥಮ ರಾತ್ರಿ ಅದು ನಡೆಯಲೇ ಇಲ್ಲ. ಅಂದೇ ನನ್ನ ತಮ್ಮನ ಕಿಡ್ನಿ, ಅವನಿಗೆ ನನ್ನ ಕಿಡ್ನಿಯನ್ನು ಕೊಡಬೇಕಾಯಿತು. ಅಂದಿನಿಂದ ಇಲ್ಲಿಯವರೆಗೆ ನೀನು ನನ್ನ ಸೇವೆಯನ್ನ ಮಾಡುತ್ತಾ ಬಂದಿರುವೆ. ಹಾಗೆ ನಮ್ಮ ಪ್ರಥಮ ರಾತ್ರಿ ಕನಸಾಗಿ ಉಳಿಯಿತು. ಆ ಕನಸನ್ನು ಇಂದು ನನಸು ಮಾಡೋಣವೇ? ಬಾ ಹತ್ತಿರ. ಇದೀರಪ್ಪ, ನನ್ನ ಜೀವನದಲ್ಲಿ ಇಂಥದ್ದೊಂದು ಸ್ಥಿತಿ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾದ್ರೆ ಇವತ್ತೇ ಬರ್ಬೇಕಾ? ಇದ್ರೆ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಸ್ಬಿಟ್ಟೆ ನೀಡಬೇಕ. ಏನ್ ಮಾಡಿ ನಾನಿದ್ರಿಂದ ಅದು ಹೇಗೆ ಪಾರಾಗ್ಲಿ? ಸುಮತಿ, ಒಬ್ಬಳೆ ನಿಂತು ಯೋಚನೆಯನ್ನು ಮಾಡುತ್ತಿರುವೆ. ನಾ ಹೇಳಿದ ವಿಷಯ ನಿನಗೆ ತಿಳಿಯಲಿಲ್ಲವೇ? ಹಾಗೆ ನನಗೆಲ್ಲ ತಿಳಿಯಿತು. ಆದ್ರೆ ನಾನು ಏನ್ ಮಾಡ್ಲಿ? ನೀವು ಆದಷ್ಟು ಬೇಗ ಗುಣವಾಗ್ಲಿ ಅಂತ ನಾನು ದೇವರಿಗೆ ಹರಕೆಯನ್ನು ಕಟ್ಕೊಂಡಿದ್ದೆ. ಅದಕ್ಕಾಗಿ ನಾನೀಗ ನಿಮಗಾಗಿ ವ್ರತ ಮಾಡ್ತಾ ಇದ್ದೀನಿ. ಈ ವಿಷಯವನ್ನು ನೀವು ಹೇಳಿದ್ರೆ ನೀವೇನು ಅಂತೀರೋ ಅಂತ ನನಗೆ ತುಂಬಾನೇ ಭಯ. ಇದರಲ್ಲಿ ತಪ್ಪೇನಿದೆ ಹೇಳು? ನನಗಾಗಿ ವ್ರತ ಮಾಡುತ್ತಿರುವೆ ಅಷ್ಟೇ. ನೋಡು, 6 ತಿಂಗಳು ತಡೆದವನಿಗೆ ಇನ್ನಷ್ಟು ದಿನ ತಡೆಯಲು ಆಗುವುದಿಲ್ಲವೇ? ನಂತರ ಇದ್ದೇ ಇರುತ್ತದೆ ನಮ್ಮ ಪ್ರಥಮ ರಾತ್ರಿ. ಆಗ್ಲಿ ಸ್ವಾಮಿ, ನೀವಾಗ ಹೂ ಅಂದ್ರೆ ಸಾಕು. ನಾನು ಬೆಳಿಗ್ಗೆ ಓಡೋಡಿ ಬರ್ತೀನಿ. ಮಾತ್ರ ನನ್ನನ್ನು ಕ್ಷಮಿಸ್ಬಿಡಿ. ಇರಲಿ. ಕರುಣೇಶು ಮಂತ್ರೇ ಭುಜೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮಯಾ ಧರಿತ್ರೇ ಶಯನೇಶ್ವರಮಂಭಾ ಸುಮತಿ ಸುಮತಿ ಶ್ರೀಮತಿ ಗುಣಗಳೇ ಮೊಡತೆ ಮನೆಗೆ ದರತೆ ಸುಮತಿ ಸುಮತಿ ಶ್ರೀಮತಿ ಗುಣಗಳೇ ಮನೆಗೆ ಮೊಡತೆ. ಬೇಗ ಡಾಕ್ಟರ್ ಕರ್ಕೊಂಡು ಆಯ್ತಾ? ನಮಸ್ಕಾರ ಡಾಕ್ಟ್ರೆ, ಬನ್ನಿ. ನಮ್ಮ ಅತ್ತಿಗೆಗೆ ಏನಾಗಿದೆ ಸ್ವಲ್ಪ ನೋಡಿ. ಅಶೋಕ್ ಕುಮಾರ್, ಕಂಗ್ರಾಚುಲೇಷನ್ಸ್. ಒಂದು ಗುಡ್ ನ್ಯೂಸ್ ಇದೆ. ಅದು ನೀವು ತಂದೆ ಆಗ್ತಿದ್ದೀರಾ. ಇಂದು ನಮ್ಮ ಮನೆಗೆ ಒಂದು ಪಾಪು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಹಬ್ಬನೇ ಹಬ್ಬ. ಏನು ಸಂತೋಷ ನಮಗೆ. ಅಂದ್ರೆ ಅಣ್ಣ, ಇದೇ ಸಂತೋಷದಲ್ಲಿ ನಾನು ಊರಿಗೆ ಸಿಹಿ ಸಕ್ಕರೆ ಹಂಚಿ ಬರಲೆ? ಬರೇ ಸಕ್ಕರೆ ಅಷ್ಟೇ ಅಲ್ಲ ತಮ್ಮ, ಇಡೀ ಊರಿಗೆ ಊಟವನ್ನೇ ಹಾಕಿಸಿ ಬಿಡೋಣ. ಹಾ ಸುಭಾಷ್,
ಸುಭಾಷ್, ಈ ಮಾತ್ರೆಗಳನ್ನ ತರಿಸ್ಕೊಡಿ. ಆಯ್ತು ಡಾಕ್ಟರ್, ನಾನು ಇನ್ನು ಬರುತ್ತೇನೆ. ನಮಸ್ಕಾರ. ಸುಭಾಸಣ್ಣ, ದೊಡ್ಡಣ್ಣನ ಸಿಹಿ ಸುದ್ದಿ ಅಂತ ತಿಳಿತು. ಮತ್ತೆ ನಿಮ್ದು ಯಾವಾಗ? ಅಯ್ಯೋ ಶಿವನಿ, ನಮ್ ಕೈಯಲ್ಲಿ ಏನಿದೆಯಪ್ಪ, ಎಲ್ಲ ಪರಮಾನಂದನ ಆಟ. ಅಣ್ಣ, ಅಶೋಕಣ್ಣ, ಯಾಕಣ್ಣ ಒಂದ್ ರೀತಿಯಾಗಿ ನೀವು ಡಲ್ ಆಗಿ ನಿಂತಿದ್ರಲ್ಲ? ಅತ್ತಿಗೆ ಏಕೆ ಈ ಸಂತೋಷದಲ್ಲಿ ತಾವು ಕೂಡ ಭಾಗಿಯಾಗೋರು ಅಣ್ಣ? ಅತ್ತಿಗೆ, ನೀವು ಕೂಡ ಸುಮ್ಮನೆ ನಿಂತಿರಲಿಲ್ಲ, ಯಾಕೆ ಇಷ್ಟು ಬೇಗ ಮಗು ಬೇಡವಾಗಿತ್ತೆ? ಹೌದಲ್ವೇ? ಈ ವಿಷಯಕ್ಕೆ ಸಂತೋಷ ಪಡ್ಬೇಕಾದವ್ರೇ ನೀವು ಅಂದಾಗ ನೀವೇ ಸುಮ್ಮನಿದ್ದೀರಲ್ಲ. ಭಾವನವರೇ, ನೀವಾದ್ರೂ ಸ್ವಲ್ಪ ಮಾತಾಡಿ. ಹೌದು, ನಾನು ಮಾತನಾಡಲೇಬೇಕು. ಆದರೆ ಏನು ಮಾತನಾಡಬೇಕು? ಮಾತನಾಡಿದರೆ ತಾಯಿ ಸತ್ತಂತೆ, ಮೌನವಾದರೆ ತಂದೆ ಸತ್ತಂತೆ. ಹೀಗಾಗಿದೆ ನನ್ನ ಪರಿಸ್ಥಿತಿ. ಈಗ ನಾನು ನಿಮ್ಮೊಂದಿಗೆ ಸಂತೋಷ ಹಂಚಿಕೊಳ್ಳುವೆ. ನನ್ನ ಧರ್ಮ ಪತ್ನಿ ಗರ್ಭವತಿ, ನಾನು ತಂದೆಯಾಗುತ್ತಿರುವೆ. ಹೌದು, ಈ ವಿಷಯವನ್ನು ಕೇಳಿ ಮನೆಯವರೆಲ್ಲ ಆನಂದ ಪಡುತ್ತಿರುವಾಗ ತಂದೆಯಾಗುವವನು ನಾನು ಸುಮ್ಮನೆ ನಿಂತರೆ ನೋಡಿದ ಜನ ನನ್ನನ್ನು ಹುಚ್ಚಾಗಿ ನಾನೀಗ ನಿಜವಾಗಲೂ ಹುಚ್ಚರಾಗಿ ಬಿಟ್ಟಿದ್ದೇನೆ. ಈ ವಿಷಯ ಕೇಳಿ ನಗಬೇಕೋ ಏನು ಅಳಬೇಕೋ ಒಂದು ತಿಳಿಯುವಂತಾಗಿದೆ ನನ್ನ ಸುಮತಿ. ನಾನು ನಿನಗೆ ಏನು ಅನ್ಯಾಯ ಮಾಡಿರುವೆನೆಂದು ಈ ಶಿಕ್ಷೆ ಕೊಟ್ಟಿರುವೆ. ನಮ್ಮಿಬ್ಬರ ಮದುವೆ ಹಾಗೆ 6 ತಿಂಗಳವಾದರೂ ನಾವಿಬ್ಬರು ಒಂದು ದಿನ ಒಂದಾಗಿಲ್ಲ. ಇಷ್ಟು ದಿನ ದೂರವಿದ್ದು ವಿಶ್ರಾಂತಿ ಪಡೆಯುತ್ತಿದ್ದೆ. ಹೀಗಿರುವಾಗ ನೀನು ಗರ್ಭಿಣಿ ಎಂದರೆ ನಿನ್ನ ಹೊಟ್ಟೆಯಲ್ಲಿರುವ ಕಂದರಿಗೆ ತಂದೆ ಯಾರು ಸುಮತಿ? ನಾನೇನು ಮಾಡಲಿ? ಈ ತಪ್ಪು ಯಾರದು ಸುಮತಿ, ಯಾರದು? ಇದರಲ್ಲಿ ನನ್ನದಾವ ತಪ್ಪು ಇಲ್ಲ. ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಈ ಪಾಪದ ಪಿಂಡಕ್ಕೆ ಕಾರಣ ನೀವಲ್ಲ ಸ್ವಾಮಿ, ನೀವಲ್ಲ. ನೀವು ಹೂವಂತಿದ್ದು ನಿಜವಾದ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಈ ಪಾಪದ ಪಿಂಡದ ಕತ್ತನೆ ಕತ್ತರಿಸಿ ಹಾಕ್ಬಿಡ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ, ಕ್ಷಮಿಸ್ಬಿಡಿ. ಈ ಪಿಂಡಕ್ಕೆ ನಾನು ಕಾರಣನಲ್ಲ ಅಂದ ಮೇಲೆ ಅದನ್ನು ಕೊಲ್ಲುವ ಹಕ್ಕು ನನಗಿಲ್ಲ. ನಿನಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನಿನ್ನ ಮೇಲೆ ಹಕ್ಕು ಚಲಾಯಿಸಿ ಹತ್ಯೆ ಮಾಡಿ ಪಾಪ ಕಟ್ಟಿಕೊಳ್ಳಲಾರೆ. ನಾನು ಮಾಡಿದ ತಪ್ಪನ್ನ ಮನಸ್ಸಿ ಈ ಮನೆಯಲ್ಲಿ ಇರೋದಕ್ಕೆ ನನಗೆ ಸ್ಥಳ ಕೊಡ್ತೀರಾ? ಸ್ಥಳ ಅದು ನಿನಗೆ. ಈ ಮನೆಯಲ್ಲಿ ನೀನು ಅತ್ತಿಗೆ ಅಲ್ಲ, ವ್ಯಭಚಾರಿ. ನೀನು ದೇವರಂತ ಅಣ್ಣನಿಗೆ ಮೋಸ
ಈ ಮನೆಯಲ್ಲಿ ಇನ್ನೂ ನಿಂತಿದೆಯಲ್ಲ, ಹೊರಡು ಆಚೆ. ನೀನು ಈ ಮನೆಗೆ ಅತ್ತಿಗಾಗಿ ಬರಲಿಲ್ಲ, ಹೆಮ್ಮಾರಿಯಾಗಿ ಬಂದಿ. ಅಡ್ಡ ತಮ್ಮದಿರ ಬರಸರು ಒರೆಸಿದ ಚಾಂಡಾಲಿ ನೀನು. ನಿನ್ನಂಥವರಿಗೆ ಈ ಮನೆಯಲ್ಲಿ ಸ್ಥಳ ಇಲ್ಲ. ಹೊರಟು ಹೊರಟು ಹೋಗು ಇಲ್ಲಿಂದ. ನಾಚಿ ಕೆಟ್ಟವಳೆ, ಮೊದಲ ಕತ್ತು ಹಿಡಿದ ಆಚೆ ಹಾಕ್ರಿ ಇಂತ ಹೊಲಸ ಹೆಣ್ಣನ್ನು. ಏನೇ ಭಾವನವರು ಪಾಪ ರೆಸ್ಟ್ನಲ್ಲಿದ್ದಾಗ ಅವರಿಗಿಂತ ಈ ನಿನ್ನ ಕಾಮವೇ ಹೆಚ್ಚಾಯ್ತಾ ನಿನಗೆ? ಪಾಪ ಗಂಡನಿಂದ ಕೇವಲ 6 ತಿಂಗಳು ನಿನ್ನಿಂದ ಬಿಟ್ಟಿರೋದಕ್ಕೆ ಆಗ್ಲಿಲ್ಲವೇ? ಇಂಥ ಹೊಲಸ ಹೆಣ್ಣನ್ನು ಮೊದಲ ಕತ್ತು ಹಿಡಿದ ಆಚೆ ಹಾಕಿ. ಏನೇ ಹೊಯ್ಮಾಲಿ, ನಿಮ್ಮಂತ ನೀಚ ಹೆಣ್ಣುಗಳಿರುವುದರಿಂದಲೇ ನಮ್ಮಂತ ಮಹಾಗುರುತಿಯರಿಗೆ ಕಳಂಕ ಬರುತ್ತದೆ. ಕೇಳಿದೇನೆ ನನ್ನ ಹೆಂಡತಿ ಮಾತನ್ನ? ನಿಮ್ಮಂತವರು ಈ ಮನೆಯಲ್ಲಿದ್ದರೆ ಈ ಮನೆ ಸೂಳಿಗೆರೆ ಆಗುತ್ತದೆ. ಇದೇನು ಮಾಡುತ್ತಿರುವೆ? ಅವಳು ನಿನ್ನ ಅತ್ತಿಗೆ, ಹೆಣ್ಣಿನ ಬಗ್ಗೆ ಸ್ವಲ್ಪ ಗೌರವವಿರಲಿ. ಅವಳ ಪಾಪ ಕರ್ಮ ಅವಳ ಸುತ್ತ. ಅವಳನ್ನು ಮನೆಯಿಂದ ಹೊರ ಹಾಕಿದರೆ ಯಾರ ಮರ್ಯಾದೆ ಹೋಗುತ್ತದೆ ಎಂದು ಯೋಚನೆ ಮಾಡ್ತೀಯಾ? ಹಾಗಾದರೆ ಇವಳನ್ನು ಮನೆಯಲ್ಲಿ ಇಟ್ಟುಕೊಂಡು ಹೆರಿಗೆ ಮಾಡಿಸಿವ್ಯಾ? ನೋಡೋಣ, ಇವಳು ನಿನ್ನ ಹೆಂಡತಿ, ನೀನೇ ಇವಳನ್ನು ಹೊರಗೆ ಹಾಕು. ಒಂದು ವೇಳೆ ಇವಳನ್ನು ಹೊರಗೆ ಹಾಕದಿದ್ದರೆ ನಾನು ನನ್ನ ಹೆಂಡತಿ ಬೇರೆ ಮನೆ ಮಾಡುತ್ತೇವೆ. ಬರೋ ಅವಸ್ಥೆಯಲ್ಲಿ ನಮಗೆ ಭಾಗ ಪಟ್ಟುಗಳು, ನಾವು ಹೊರಟು ಹೋಗುತ್ತೇವೆ. ಸುಮಸರ, ನಿನಗೆ ಕೈ ಮುಗಿದು ಕೇಳ್ಕೊಳ್ತಾಯ್ತು. ಇವಳು ಮಾಡಿದ ಆಧಾರಕ್ಕಾಗಿ ನಾವು ಅಣ್ಣ ತಮ್ಮಂದ್ರೆ ಇವತ್ತು ನಾವು ಹೊಡೆದು ಹೋಗಬೇಕು. ನಿನಗೆ ಕೈ ಮುಗಿತು, ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೇನೆ. ಆದ್ರೆ ಮನೆ ಬಿಟ್ಟು ಮಾತ್ರ ಹೋಗ್ತೀಯ. ಕೇಳಿದ ಚಾಂಡಾಲಿನಿ, ನಿನ್ನಿಂದ ಇಂದು ನಮ್ಮ ಮನೆ ಒಡೆದು ಹೋಗ್ತಾ ಇದೆ. ಜೀವ ಗೂಡಿನಂತಿದ್ದ ನಮ್ಮ ಅಣ್ಣ ತಮ್ಮಂದಿರು ಚಂದ್ರ ವಿಚಿತ್ರವಾಗಿ ಹೋಗ್ತಾ ಇದ್ದೇವೆ. ಈ ನಿನ್ನ ಪಾಪದ ಪಿಂಡಕ್ಕೆ ಯಾರು ಕಾರಣರು? ಅವರ ಹತ್ರ ಹೋಗು. ಈ ಮಾತು ನಿನ್ನ ಬಾಯಿಂದಲೇ ಬರಬೇಕು ಅಂತ ನಾನು ಎಷ್ಟು ಹೊತ್ತಿನವರೆಗೂ ಕಾಯ್ತಾ ಇದ್ದೇನೆ. ನೀ ನನಗೆ ಏನು ಅಂತ ಹೇಳಿದೆ? ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರುವ ಈ ಪಾಪದ ಪಿಂಡಕ್ಕೆ ಕಾರಣ ಯಾರು? ಅವನ ಹತ್ರನೇ ಹೋಗಿ ಬದುಕು ಅಂತ ಹೇಳಿದೆಯಲ್ಲ. ಯಾವ ಹುತ್ತದಲ್ಲಿ ಯಾವ ಹಣವಲ್ಲಿದೆಯೋ ಯಾರೋ ಬಳ್ಳರು ಸತ್ಯ ಏನು ಅಂತ ನಾನೀಗ ತಿಳಿಸಿದ್ರೆ ಎಲ್ಲರ ಮನಸ್ಸು ಚಿತ್ರವಾಗಿ ಹೋಗುತ್ತೆ. ಹೇಳ್ತೀನಿ, ಕಿವಿಗೊಟ್ಟು ಕೇಳಿ ಸತ್ಯ ಏನು ಅಂತ. ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಈ ಪಾಪದ ಪಿಂಡಕ್ಕೆ ಕಾರಣ ದಿ ಗ್ರೇಟ್ ಅಡ್ವೊಕೇಟ್ ಅಶೋಕ್ ಕುಮಾರ್ ಅವರ ತಮ್ಮ ಈ ಗೌತಮ. ಯಾರೋ ನಿನ್ನೊತ್ತಿಗೆ ಹೊತ್ತಿಗೆ ಅಂತ ಆಟ ಆಡುವ ನೆಪದಲ್ಲಿ ನನ್ನ ಜೀವನದಲ್ಲಿ ತುಂಡಾಟವನ್ನೇ ಯಾರ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳು. ಅಣ್ಣ, ಇಲ್ಲಣ್ಣ, ಇವಳು ಮಾಡಿದ ತಪ್ಪಿಗಾಗಿ ನಮ್ಮ ಅಣ್ಣ ತಮ್ಮಗಳೇ ವಿಷದ ಬೀಜ ಬಿಡ್ತಾಳೆ. ಇಲ್ಲಣ್ಣ, ಇದು ಸುಳ್ಳು ಅಣ್ಣ, ಸುಳ್ಳು. ಯಾವುದೋ ಸುಳ್ಳು? ನೀನು ನಿನ್ನ
ಕಣ್ಣಿಗೆ ಬಟ್ಟೆ ಕಟ್ಟಿದ್ದು ಸುಳ್ಳ, ನನಗೆ 5 ಸುತ್ತು ಹಾಕ್ಸಿದ್ದು ಸುಳ್ಳ. ಏನಾವುದು ಸುಳ್ಳಲ್ಲ, ಏನಾವುದು ಸುಳ್ಳಲ್ಲ. ನನ್ನನ್ನು ಬಂಧಿಸಿದ ನೀಚ ನೀನೇ. ಅತ್ತಿಗೆ ಏನ್ ಹೇಳ್ತಿರುವಿರಿ ನೀವು? ಗೌತಮ ಏನಿದೆ ಇಲ್ಲ ಅತ್ತಿಗೆ ಹೇಳುವುದು ಕರೆ. ಅಣ್ಣ, ಅತ್ತಿಗೆಗೆ ಕಟ್ಟು ಕಟ್ಟಿದ್ದು ನಿಜ, ಆದ್ರೆ ಅತ್ತಿಗೆಯನ್ನು ಮೋಹಿಸೋಷ್ಟು ಮುಖಾಮುಖ ನಿಜ ಸುಳ್ಳು. ನೀನು ತಾನೇ ಮಣ್ಣನ ಮೇಲೆ ಆಣೆ ಮಾಡಿ ಹೇಳು. ನಿನ್ನ ಶೀಲಗಳು ಮಾಡಿದ ಪಾಪೆ ನೀನೇ ತಾನೆ. ಹೇಳು, ಹೇಳು. ಅಣ್ಣ, ಕಟ್ಟು ಕಟ್ಟಿದ್ದು ನಿಜ, ಆದ್ರೆ ನಾ ಮಾಡಿದ ತಪ್ಪೇನು? ಚೋದನ ಇಲ್ಲ, ನೀನೇ ನೀನೇ ಇದಕ್ಕೆಲ್ಲ ಕಾರಣ. ಕಣ್ಣಿಗೆ ಬಟ್ಟೆ ಕಟ್ಟಿದವರು ನೀನೆ, ನನಗೆ 5 ಸುತ್ತು ಹಾಸಿದ್ದ ನೀನೆ, ನನ್ನ ಶೀಲ ಹಾಳು ಮಾಡೋ ಪಾಪೆ ನೀನು. ಯಾಕೆ ಈ ರೀತಿ ಮಾಡಿದೆ? ಗೌತಮ್, ಅತ್ತಿಗೆಯ ಕಣ್ಣು ಕಟ್ಟಿದ ಮೃಗ ನೀನು. ಅಣ್ಣ, ಅಶೋಕಣ್ಣ, ಕೇಳ್ತಾ ಇದ್ದೀಯಣ್ಣ ಇವರೆಲ್ಲ ಆಡುತ್ತಿರೋ ಮಾತುಗಳು? ಅಣ್ಣ, ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಣ್ಣ, ತಪ್ಪು ಅಶೋಕ, ನೀನು ಕಟ್ಟಿದ ತಾಳಿ ಕಿತ್ತಿಕೋ. ಮದುವೆ ಮಾಡಿಸುತ್ತೇನೆ. ಅಣ್ಣ, ಸುಭಾಸಣ್ಣ, ಒಡ ಹುಟ್ಟಿದ ತಮ್ಮನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ಆಯ್ತಣ್ಣ, ಯಾಕಂದ್ರೆ ನನ್ನಿಂದ ಈ ಮನೆಯಲ್ಲಿ ಅಶಾಂತಿ ಗೊಳಿಸೋದೊಡಗಿಸ್ತಾ ಇಲ್ಲ. ಆಯ್ತು, ಈ ದಿನದಿಂದ ಈ ಮನೆಯಲ್ಲಿ ನಾನು ಒಂದು ಕ್ಷಣ ಕೂಡ ನಿಲ್ಲಲಾರೆ. ಬರ್ತೀನಣ್ಣ, ಬರ್ತೀನಿ. ಒಂದೇ ಒಂದು ಗಳಿಗೆ ನಾನು ಮೌನ ತಾಳಿದಕ್ಕಾಗಿ ಈ ಮನೆ ರಣರಂಗವಾಗಿತ್ತು. ಪರವಾಗಿಲ್ಲ, ಇಲ್ಲಿ ಎಲ್ಲರೂ ನನಕ್ಕಿಂತ ದೊಡ್ಡವರಾಗಿದ್ದೀರಿ ಅಲ್ವಾ? ನೋಡುತ್ತಮ್ಮಂದಿರ, ನಾನು ಯಾರ ಮನಸ್ಸನ್ನು ನೋಯಿಸಲಾರೆ. ಅವಳು ತಪ್ಪು ಮಾಡಿದರೆ ಅವಳಿಗೆ ಆ ಭಗವಂತನ ಶಿಕ್ಷೆ ಕೊಡುತ್ತಾನೆ. ಒಂದು ವೇಳೆ ನನ್ನ ತಮ್ಮನೇ ತಪ್ಪು ಮಾಡಿದ್ದರೆ ಅವನಿಗೂ ಆ ದೇವರೇ ಶಿಕ್ಷೆ ಕೊಡುತ್ತಾನೆ. ಈಗ ಯಾರು ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲರೂ ದಯವಿಟ್ಟು ಶಾಂತವಾಗಿ ಈ ಮನೆಯ ಮಾನ ಗೌರವವನ್ನು ಕಾಪಾಡಿ. ಅದೇ ನನಗೆ ದೊಡ್ಡ ಆಸ್ತಿ. ನೋಡಿ ತಮ್ಮಂದರೆ, ಅಪರಾಧಿ ನಿರಪರಾಧಿ ಯಾರನ್ನು ತಿಳಿಯಲು ನನಗೆ ಕಾಲಾವಕಾಶ ಮಾಡಿಕೊಡಿ. ಇಲ್ಲಿ ಯಾರೂ ಕೆಟ್ಟವರಿಲ್ಲ, ಎಲ್ಲರೂ ಈ ಮನೆಯ ಒಳ್ಳೆಯ ಮಕ್ಕಳೇ ನೀವೆಲ್ಲ. ತಮ್ಮಂದಿರ, ನಿಮ್ಮಿಬ್ಬರಲ್ಲಿ ನಾನು ಒಂದು ಭಿಕ್ಷೆ ಕೇಳುತ್ತೇನೆ. ದಯವಿಟ್ಟು ಅದು ಮಾತ್ರ ಇಲ್ಲ ಅಂತ ಹೇಳಬಾರದು. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಈ ಮನೆಯ ಗುಟ್ಟನ್ನು ಹೊರಗೆ ಹೋಗಬಾರದು. ಅದು ನನಗೆ ಭಿಕ್ಷೆ ಹಾಕಬೇಕು. ತಮ್ಮಂದ್ರ, ನಾನು ಸ್ವಲ್ಪ ದಿನ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಅಲ್ಲಿವರೆಗೆ ಈ ಮನೆಯಲ್ಲಿ ಒಂದೂ ಕೂಡ ವ್ಯತ್ಯಾಸ ಆಗಬಾರದು. ನನ್ನ ಮೇಲೆ ಆಣೆ ಆಗಿದೆ. ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ನೀವೆಲ್ಲ. ದಯವಿಟ್ಟು ಎಲ್ಲರ ಒಳಗೆ ಹೋಗಿ ಒಳಗೆ. ಈ ಭೂಮಿ ಬಂಧದ ಈ
ಸುಂದರ ನಗರಿ ನೀಡಿದರ ಬೇಡಿಕೆಯು. ದೇವರೇ, ಎಷ್ಟೊಂದು ವಿಚಿತ್ರವಾಗಿ ಬರೆದಿರುವೆ ನನ್ನ ಬದುಕಿನ ಕಥೆಯಂತ. ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬಾಳುತ್ತಿದ್ದ ನನ್ನ ಮನೆತನವೇಕೆ ಚಿತ್ರಚಂದ್ರವಾಗಿ ಮಾಡಿಬಿಟ್ಟಿಯಲ್ಲ. ತಲೆ ತಲಾಂತರದಿಂದ ಮಾನ ಮರ್ಯಾದೆ, ಘನತೆ, ಗೌರವವನ್ನು ಕಾಪಾಡಿಕೊಂಡು ಬಂದ ನನ್ನ ಮನೆತನ ಮಣ್ಣು ಪಾಲು ಮಾಡಿಬಿಟ್ಟು ಜೇನಿನ ಗೂಡಿನಂತೆ ಎದ್ದ ಅಣ್ಣ ತಮ್ಮನ ಬಾಂಧವ್ಯದಲ್ಲಿ ಸಂಶಯದ ಬಿರುಗಾಳಿ ಎಬ್ಬಿಸಿಬಿಟ್ಟು ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುಗುಗಳೆಳೆದು ಪಾತ್ರಗಳಲ್ಲಿ ತಿರುಗುಗಳೆಳೆದು ಬಲ್ಲವನೇ ಅನ್ಯಾಯಕ್ಕೆ ಒಳಗಾಗಿ ಎಷ್ಟೋ ಕುಟುಂಬಗಳು ಕಣ್ಣೀರು ಸುರಿಸುತ್ತಿರುವಾಗ ಅವರ ಪರವಾಗಿ ಹೋರಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಟ್ಟೆ. ಯಾರ ಕಡೆಯಿಂದಲೂ ಒಂದು ಕಾಸು ಲಂಚ ಪಡೆಯದೆ ಹೈಕೋರ್ಟ್ನಲ್ಲಿ ನಿಷ್ಠಾವಂತ ವಕೀಲನೆಂದು ಹೆಸರು ಪಡೆಯಬೇಕು. ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ನನ್ನ ದುಡಿಮೆಯ ಸಂಪಾದನೆಯಲ್ಲಿ ಅವರಿಗಾಗಿ ಹಣವನ್ನು ಇಟ್ಟೆ ಅವರ ಪಾಲಿಗೆ ದಾರಿದೀಪವಾದ. ಅಷ್ಟೇ ಅಲ್ಲ, ಸಾಲವಕ್ಕೆ ಅನಾಥ ಹುಡುಗಿಯನ್ನ ಮದುವೆಯಾಗಿ ಅವಳಿಗೆ ಬಾಳು ಕೊಟ್ಟೆ. ದೇವಾ, ಆದರೆ ನೀನು ನನಗೇನು ಕೊಟ್ಟೆ? ಜೀವನ ಪರ್ಯಂತರವಾಗಿ ನನಗೆ ನೋವನ್ನು ಕೊಟ್ಟೆ. ಶಿಶುವೇ ಜೋಗುಳ ಹಾಡುವುದರಲ್ಲಿ ತೋರೆನು ತೋರುವನು ಮಹಿಮನೆ ಬಡವ ಬಲ್ಲಿದ ಆಗುವನು. ಯಾವ ಕಾರಣಕ್ಕಾಗಿ ಈ ಶಿಕ್ಷೆ ನನಗೆ ದೇವಾ? ಹೇಳು ಹೇಳು ದೇವಾ, ಹೇಳು. ಯಾವ ಕಾರಣಕ್ಕಾಗಿ ನನಗೆ ಈ ಶಿಕ್ಷೆ? ನಾ ಮಾಡಿದ ತಪ್ಪೇನು ದೇವಾ? ನಾ ಮಾಡಿರುವ ತಪ್ಪೇನು ಹೇಳು. ನ್ಯಾಯಕ್ಕಾಗಿ ಹೋರಾಡಿದ ತಪ್ಪ, ಇಲ್ಲ ಅನಾಥ ಮಕ್ಕಳ ಬಾಳಿಗೆ ಬೆಳಕಾಗಿದ್ದು ತಪ್ಪ, ಅಥವಾ ಅನಾಥ ಹುಡುಗಿಯನ್ನು ಮದುವೆಯಾಗಿ ಬಾಳು ಕೊಟ್ಟಿದ್ದು ತಪ್ಪ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ಹೇಳು ದೇವಾ, ಹೇಳು. ಇಲ್ಲ ಇಲ್ಲ, ನನ್ನ ಯಾವ ಪ್ರಶ್ನೆಗೂ ನಿನ್ನಲ್ಲಿ ಉತ್ತರವಿಲ್ಲ. ಎಲ್ಲವನ್ನು ಬಲ್ಲವನಾದರೂ ಕಲ್ಲಾಗಿ ಕುಳಿತ ಕಲ್ಲು ನೀನು, ಕಲ್ಲು ನೀನು. ಹೌದು ಹೌದು, ನನ್ನೆಲ್ಲ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ಈ ಮನೆಯಲ್ಲಿ ನಾನು ಇರಬಾರದು. ದೂರ, ಬಹು ದೂರ ಹೋಗಿ ಪ್ರಶಾಂತ ಸ್ಥಳದಲ್ಲಿ ಕುಳಿತು ವಿಶ್ರಾಂತಿಯನ್ನು ಪಡೆದು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಮತ್ತೆ ನನ್ನ ಕುಟುಂಬದವರನ್ನು ಸೇರುತ್ತೇನೆ, ಬರುತ್ತೇನೆ. ನಡೆದದು ಎಲ್ಲ ನಡೆದೇ ಹೋದರೆ ದೇವನೇ ನಿನಗೆ ತಿಳಿಯಲಿದೆ. ನಡೆಯುವುದೆಲ್ಲವೂ ಮುಂಚೆ ತಿಳಿದರೆ ಮಾನವನೊಬ್ಬಗೆ ತಿಳಿಯಲಿದೆ.
ಮನೆ ಒಡೆದು ಚಿತ್ರ ಚಿತ್ರವಾಗಿದೆ. ಈಗ ಅವರ ಮನೆ ಗೊಂದಲದ ಗೂಡಾಗಿದೆ. ಪ್ರಣಯ, ನೋಡಿದ್ಯಾ ನನ್ನ ಮಾಯಳ ಕೈ ಚಳಕ? ಇವಳಿಂದ ಒಂದು ವೈರಿ ಮನೆ ಸರ್ವನಾಶವಾಗಿ ಹೋಯಿತು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರಿ ಇಬ್ರು ಜೋಡಿ ಕೂಡಿ. ಆದರೆ ಮಿತ್ರ, ನೀನು ಬರೆಯುತ್ತಿರುವ ನಾಟಕದಲ್ಲಿ ಖಳನಾಯಕನಾಗಿರುವೆ. ಅದು ಹೇಗೆ ಮಿತ್ರ? ಮುಂದೆ ನೋಡುವಿಯಂತೆ. ಜೊತೆಗಾರ ನೀನಾದರೆ ಜೊತೆಗಾರ ನಾನಾಗಿರುವೆ. ಏನಂದೆ? ಡೈರೆಕ್ಟ್ ನಿರ್ದೇಶಕ ಅದು ಪರವಾಗಿಲ್ಲ, ಎಷ್ಟೇ ನೀ ನನ್ನ ಪ್ರಾಣ ಸ್ನೇಹಿತಲ್ವೇ? ಮಾಯಾ, ಡಾರ್ಲಿಂಗ್, ಕಮ್ ಆನ್. ಪ್ರಣಯ, ಈ ಮಾಯಾ ಹಾಗೂ ಈ ಡಾಕ್ಟರ ನನಗಾಗಿ ಪ್ರಾಣ ಬೇಕಾದ್ರೂ ಕೊಡುತ್ತಾರೆ. ಕೊಡ್ತಾರಲ್ಲ, ಯಾಕಂದ್ರ ಇವರಿಬ್ರು ನಿನ್ನ ಗರಡಿಯಲ್ಲಿಯೇ ತಯಾರಾಗುತ್ತವರು. ಡಾಕ್ಟರ್, ಈ ಕುಡಿರಿ, ಎಷ್ಟು ಬೇಕಷ್ಟು ಕುಡಿರಿ. ನನಗೆ ತುಂಬಾ ಸಂತೋಷವಾಗ್ತಿದೆ. ಇದ್ದರೆ ಇರಬೇಕು ನಿಮ್ಮಂತ ಸ್ನೇಹಿತರು. ಆಯ್ತು ಜಾಗೀರ್ದಾರ್ರೆ, ನಾನೊಬ್ಬ ಡಾಕ್ಟರ್ ನಿಜ. ಆದರೆ ನಿಮಗಾಗಿ ನನ್ನ ವೃತ್ತಿಗೆ ದ್ರೋಹ ಮಾಡಿಕೊಂಡು, ನಿಮಗಾಗಿ ಸುಳ್ಳು ಹೇಳಿ ನಿಮ್ಮ ವೈರಿಯ ಮನೆ ಒಡೆಯಿತು. ಇನ್ನೂ ಏನಿದೆ ಹೇಳಿ ಜಾಗೀರ್ದಾರ್ರೆ, ನೀವೇನಿದೆ ಹೇಳಿ. ಇಷ್ಟು ಸಾಕು ಡಾಕ್ಟ್ರೆ, ಮುಂದೆ ನೀವು ಅವಶ್ಯಕತೆ ಇದ್ದಾಗ ಮತ್ತೆ ಹೇಳುತ್ತೇನೆ. ಈಗ ಫುಲ್ ಎಂಜಾಯ್ ಮಾಡಿ. ಜಾಗೀರ್ದಾರ್ರೆ, ಆಯ್ತು. ಒಂದು ಫುಲ್ ಬಾಟ್ಲಿ ಇಸ್ಕಿ ಹಾಗೆ ಒಂದು ಹುಡುಗಿನ ಕರ್ಕೊಂಡು ಬರೋ.
ಹಾ ನೋಡಿ, ನಾನು ಬಂದು ತುಂಬಾ ಹೊತ್ತಾಯ್ತು. ಮನೆಯಲ್ಲಿ ನನಗೋಸ್ಕರ ದಾರಿ ಕಾಯ್ತಾರೆ. ನಾನಿನ್ನೂ ಬರಲೇ ಡಾರ್ಲಿಂಗ್. ಬಾಯ್. ನನಗೆ ತುಂಬಾ ನಿಶೆ ಆಗ್ತಿದೆ, ನಾನೇನು ಬರಲೇ? ಹೋಗು ಮಗನೇ ಹೋಗು. ನೀನು ಅಂತ್ಯದ ಕಾಲ ಸಮೀಪಿಸುತ್ತಿದೆ. ನೀನು ಅಶೋಕನ ಮನೆ ಮುರಿದರೆ ನಾನು ನಿನ್ನ ಮನೆಯನ್ನು ಮುರಿಯುವೆ. ಅಷ್ಟೇ ಅಲ್ಲಲೇ, ನೀನು ಸಾಕಿದ ರಗಿಣಿಯನ್ನ ನನ್ನ ಪಂಜರದಲ್ಲಿ ಬಂಧಿಸಿವೆ. ಈ ನಾಟಕಕ್ಕೆ, ನಿನ್ನ ನಾಟಕಕ್ಕೆ ನಾನೇ ನಂಬಿ ಹಾಡುತ್ತೇನೆ. ದುಷ್ಟರಿಗೆ ಪರಮ ದುಷ್ಟ ನಾನು. ದುಷ್ಟರಿಗೆ ಪರಮ ದುಷ್ಟ ನಾನು. ಶಕಭುವನ ಭಯಂಕರ. ಓಹೋ, ನನ್ನ ಸುದ್ದಿ ಈ ಕಡೆನೇ ಬರ್ತಾ ಇದ್ದಾಳೆ. ಬರ್ಲಿ, ಬ್ರಹ್ಮಾಸ್ತ್ರ ಹೂಡಿ ನನ್ನ ಆಸೆ ಈಡೇರಿಸಿಕೊಳ್ಳಲೇಬೇಕು. ಬರ್ಲಿ ಬರ್ಲಿ. ನಿನ್ನಂತ ಪಾಪಿಗಳಿಗೆ ಇಷ್ಟು ಬೇಗ ಎಲ್ಲಿ ಸಾವು ಬರುತ್ತೆ? ಕರೆಕ್ಟ್. ಈಗ ನನ್ನ ಹತ್ರ 20 ಕೋಟಿ ರೂಪಾಯಿಗಳಿದೆ. ಮತ್ತೆ ಮದುವೆಯಾಗಿ ಸುಖ ಸುಪ್ಪತ್ತಿಗೆ ಕೊಳ್ಳಾಡೋಣ. ಹೋಗೋ ಹೋಗೋ, ನಿನ್ನ ಹಣ ತಂದು ನನ್ನ ಹೆಣದ ಮೇಲೆ ಹಾಕು. ನೀಚ, ನೀನೀಗ ಸುಮ್ಮನೆ ಇಲ್ಲಿಂದ ಹೋಗಿಸು. ಹಿಂದೆ ಹೋದ್ರೆ ಈ ವಿಷಯ ಏನಾದ್ರೂ ನನ್ನ ಮೈದುನರಿಗೆ ಗೊತ್ತಾಗಿದೆ ನಿಜವಾದ್ರೆ ನಿನ್ನ ಸಮಾಧಿ ಕಟ್ತಾರಷ್ಟೇ. ನೀನು ನನ್ನ ಸಮಾಧಿ ಕಟ್ತೀಯ. ನೋಡು, ನಿನ್ನ ಸಮಾಧಿಯನ್ನು ಕಟ್ಟಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಇಲ್ಲಿಗೆ ಬಂದಿರುವೆ. ರಾವಣ ಸೀತೆಯನ್ನು ಎತ್ತಿಕೊಂಡು ಹೋದಂತೆ ಈಗ ನಾನು ನಿನ್ನನ್ನು ಹತ್ತುಕೊಂಡು ಬೇಡ, ನನ್ನ ಮಾತು ಕೇಳು. ನಾನು ತುಂಬ ಗರ್ಭಿಣಿ. ನನ್ನನ್ನೇನು ಮಾಡಬೇಡ, ಬಿಟ್ಬಿಡ ನನ್ನ. ಗರ್ಭಿಣಿ? ಯಾರಿಗೆ ಆಯ್ತು ನಾಯಿ ಗರ್ಭಿಣಿ? ಇದಕ್ಕೆ ನಿನ್ನ ಗಂಡನಂತೂ ಕಾರಣನಲ್ಲ. ನಿನ್ನ ಮೈದುನ ಇರಬೇಕು ಅಂತ ನೀ ತಿಳಿದುಕೊಂಡಿದ್ದರೆ ಶುದ್ಧ ಸುಳ್ಳು. ಅವನೊಬ್ಬ ಮಾತೃ ಭಕ್ತ. ಸುಮತಿ, ಶೀಲ ಕಳೆದುಕೊಂಡ ಮೇಲೆ ಯಾರು ಈ ಶೀಲಕ್ಕೆ ಕಾರಣ ಎಂಬುದು ನಿನಗೆ ಗೊತ್ತಾ? ನಿಜವಾದ ಅಪರಾಧಿ ಯಾರು? ಹೇಳ್ತೀನಿ, ಹೇಳಿದರೆ ಏನು ಕೊಡ್ತೀಯ? ನನ್ನ ಪ್ರಾಣವನ್ನೇ ಕೊಡ್ತೀನಿ. ನಿನ್ನ ಪ್ರಾಣ ತೆಗೆದುಕೊಂಡು ನಾನು ಏನು ಮಾಡುವೆ ಚಿನ್ನ? ನಿನ್ನ ದೇಹ ಸುಖಬೇಕು, ಆಗಲೇ ನಿನ್ನ ಪ್ರಶ್ನೆಗೆ ಉತ್ತರ. ಬಾರೋ ಬಾ, ನಿನಗೆ ನನ್ನ ದೇಹದ ಸುಖ ಬೇಕಾ? ನಾನು ತುಂಬು ಗರ್ಭಿಣಿ ಅಂತ ಹೇಳಿದ್ರು ಕೂಡ ನನ್ನ ಕಾಮದಾಸೆಯನ್ನು ತೀರ್ಸು ಅಂತ ಹೇಳ್ತಾ ಇದ್ದೀಯಲ್ಲ, ನೀನಂಥ ತಾಯಿ ಗಂಡ ಅಂತ ನನಗೆ ಈಗ ಅರ್ಥವಾಯಿತು. ನೀನೇನೇ ಹೇಳಿದ್ರು ಕೂಡ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳ್ಕೊ. ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ, ನಿಜವಾದ ಅಪರಾಧಿ ಯಾರು ಅಂತ ಬಹಳ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅದನ್ನು ಕೇಳಿದರೆ ಮತ್ತಷ್ಟು ರೊಚ್ಚಿಗೆ ಹೇಳುವೆ ನೀನು. ಈ ನಿನ್ನ ಪಾಪದ ಪಿಂಡಕ್ಕೆ ಸೇಡಿನ ಛಲಗಾರನೇ ಕೊಡಲ್ಲ. ನಾನು ಮಂಪುತ.
ನಿನ್ನ ಕೈಯಿಂದಲೇ ಇಂಥವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹಾರಿಸುವವನಿಗೆ ಗುಂಡನು. ಏನೋ ತಾಯಿಗಣ ಸೋಳೆ ಮಗನೇ, ನಿನ್ನಂಥ ಚಾಂಡಾಲರು ಈ ಭೂಮಿ ಮೇಲಿದ್ರೆ ನನ್ನಂತೆ ಅದೆಷ್ಟು ಹೆಣ್ಣು ಮಕ್ಕಳ ಬಾಳಿನ ಹಾಳು ಮಾಡ್ತೀವಿ ನಾವು. ನೆನೆಸ್ಕೊಳ್ಳಿ ನಮ್ಮ ಮನೆ ದೇವರನ್ನು. ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡ್ದೆ ಬಾ. ಈ ಮಿಂಡನ ಜೊತೆ ಓಡಿ ಹೋಗುವಿಯಾ? ಹಿಂದಿ ತೊಡಿತಾರಲ್ಲ ಹುಸುಳಿ ಮಕ್ಕಳೇ. ಅತ್ತಿಗೆಮ್ಮ ಬಾರ, ನಿನಗಾಗಿ ಅಣ್ಣ ಮನೆಯಲ್ಲಿ ದಾರಿ ಕಾಯ್ತಿದ್ದೇನೆ. ನಡೆಯಮ್ಮ ಮನೆಗೆ ಹೋಗೋಣ. ಕೇಳಪ್ಪ, ನಾನೆಲ್ಲಿಗೂ ಬರೋದಿಲ್ಲ. ತೀವ್ರಂತ ನಿಬಣ್ಣನಿಗೆ ಮುಖ ತೋರಿಸುವ ಯೋಗ್ಯತೆ ನನಗಿಲ್ಲ. ನನ್ನಂತ ಪಾಪ ಹೆಣ್ಣು ಬದುಕಬಾರ್ದು. ಈಗ ಹೋಗ್ಲಿ ನಾನು ವಿಷಯವನ್ನೇ. ನಾನಿನ್ನು ಬದುಕೋದಿಲ್ವೋ? ನಾನಿನ್ನು ಬದುಕೋದಿಲ್ಲ. ಕೆಲಸ ಮಾಡ್ಕೊಂಡು ಬಿಟ್ಟಿಯ